ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಬೈಕಿನ ಡೆಲಿವರಿ ತಗೊಳ್ಳೋದಕ್ಕೆ. ಶಿವಮೊಗ್ಗದಲ್ಲಿ ಡೆಲಿವರಿ ಇರೋದು. ಸೊ ನಾನಿವಾಗ ಬೆಂಗಳೂರಿಂದ ಟ್ರೈನ್ನಲ್ಲಿ ಹೊರಡ್ತಾ ಇದ್ದೀನಿ. ಸೊ ನಮ್ಮ ಯಾತ್ರಿ ಆಟೋ ಏನು ಬಂದಿದೆ. ಸೊ ಹೋಗೋಣ. ಆಟೋ ಬಂದಿದೆ, ನನಗೆ ಕಾಣಿಸ್ತಾ ಇಲ್ಲ. ವ್ಲಾಗ್ ಶುರು ಮಾಡೋಣ ಸ್ನೇಹಿತರೆ. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ಹೊಸ ಬೈಕ್ ಆದಂತಹ ಹಿಮಾಲಯನ್ 450ಯ ಡೆಲಿವರಿ ತಗೊಳ್ಳೋದಕ್ಕೆ. ಸೊ ಬುಕ್ ಮಾಡಿರುವಂಥದ್ದು ಹ್ಯಾಂಡ್ಲೆ ಬ್ಲ್ಯಾಕ್. ಇವಾಗ ನಾನು ಆರ್ಡ್ರು ಏನು ಮಾಡಿರೋವಂಥದ್ದು ಶಿವಮೊಗ್ಗದ ಒಂದು ಅಪೋಲೋ ಅಂತ ಶೋರೂಮ್ ಇದೆ, ಅಲ್ಲಿ ಮಾಡಿದ್ದೀನಿ. ಸೊ ಇವಾಗ ಬೆಂಗಳೂರಿಂದ ಹೋಗ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ತಗೊಳ್ಳೆ ಯಾಕೆ ಶಿವಮೊಗ್ಗದಲ್ಲಿ ಮಾಡಿದೆ ಅಂದರೆ ಸ್ವಲ್ಪ ಅಡ್ವಾಂಟೇಜಸ್ ಇತ್ತು, ಸ್ವಲ್ಪ ಪ್ರೈಸ್ ಕೂಡ ನೆಗೋಷಿಯೇಷನ್ ಆಯಿತು, ಹಾಗೆ 7 years ಎಕ್ಸ್ಟೆಂಡೆಡ್ ವ್ಯಾರಂಟಿ ಕೂಡ ಸಿಕ್ತು ನನಗೆ. ಸೊ ಹಾಗಾಗಿ ಮತ್ತೆ ನನ್ನ ಜೊತೆ ಇದೆ ನನ್ನ ಒಂದು ಬ್ಯಾಗು, ಹಾಗೆ ಒಂದು ಹೆಲ್ಮೆಟ್. ಸೊ ಈ ಒಂದು ಹೆಲ್ಮೆಟ್ ಏನಿದೆ ನಿಮಗೆ ಗೊತ್ತಿರ್ಬೋದು, ಆಲ್ರೆಡಿ ವಿಡಿಯೋ ಬಂದಿದೆಯಾ ಅಲ್ವಾ ಗೊತ್ತಿಲ್ಲ ನನಗೆ. ಆಬ್ವಿಯಸ್ಲಿ ವಿಡಿಯೋ ಬಂದಿರಲ್ಲ, ಫಸ್ಟ್ ಡೆಲಿವರಿ ವಿಡಿಯೋ ಬರುತ್ತೆ. ಇದು ಹ್ಯಾಂಡ್ಲೆ ಬ್ಲ್ಯಾಕಿಗೆ ಏನು ಮ್ಯಾಚ್ ಆಗುವಂಥದ್ದು ಹಿಮಾಲಯನ್ದು ಒಂದು ಇದು ಹೆಲ್ಮೆಟ್ ಇದೆ. ಅದನ್ನು ನಾನು ಆರ್ಡರ್ ಮಾಡಿದ್ದೆ 6,950 rupees. ಆನ್ಲೈನಲ್ಲಿ ನನಗೆ 650 rupees ಇನ್ನೂ ಕಮ್ಮಿಗೆ ಸಿಕ್ಕಿತ್ತು. ಆ ಹೆಲ್ಮೆಟ್ ಕೂಡ ಹೇಗಿದೆ ಅಂತ ನಿಮಗೆ ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಬೈಕಿಗೆ ಎಷ್ಟು ಸಕ್ಕದಾಗಿ ಮ್ಯಾಚ್ ಆಗುತ್ತೆ ನೋಡಿ ಅದು. ಇವಾಗ ನನ್ನ ಪಯಣ ರೈಲ್ವೆ ಸ್ಟೇಷನ್ ಕಡೆಗೆ, ಯಶವಂತಪುರ ರೈಲ್ವೆ ಸ್ಟೇಷನ್. ಸೊ 9:15ಗೆ ಶಿವಮೊಗ್ಗಕ್ಕೆ ಒಂದು ಟ್ರೈನ್ ಇದೆ, ಅದರಲ್ಲಿ ಹೋಗ್ತಾ ಇದ್ದೀನಿ, ಇಂಟರ್ಸಿಟಿ ಎಕ್ಸ್ಪ್ರೆಸ್ ಅಂತ. ರೈಲ್ವೆ ಸ್ಟೇಷನಲ್ಲಿ ಸಿಗೋಣ. ಅಲ್ಲ ಗುರು, ಟ್ರಾಫಿಕ್ ಇರುತ್ತೆ ಅಂತ ಬೇಗ ಹೊರಟ್ರೆ 9:15ಗೆ ಇರೋದು. ಸೊ 1 hour ಮುಂಚೆ ಹೊರಟ್ರೆ ಸಾಕು ಅಂತ 8:15ಗೆ ಹೊರಟೆ ನಾನು. 8:10 ಅಷ್ಟೊತ್ತಿಗೆ ಆಟೋದಲ್ಲಿದ್ದೆ. ಬಟ್ ಏನು ಮಾಡೋದು ಗುರು, ಇವಾಗ 8:30 ಆಗಿಲ್ಲ, ಅಷ್ಟು ಬೇಗ ಬಂದ್ಬಿಟ್ಟಿದ್ದೀನಿ. ಏನು ಟ್ರಾಫಿಕ್ಕೇ ಇರಲಿಲ್ಲ. ಇನ್ನು 3/4 ಗಂಟೆ ವೆಯ್ಟ್ ಮಾಡಬೇಕಲ್ಲ ಗುರು. ವಾವ್, ಕ್ರೇಜಿ. ಯಶವಂತಪುರ ಜಂಕ್ಷನ್. ಓ, ಡೀಸೆಲ್ ತುಂಬಿಸ್ತಾ ಇರೋದಾ? ಅಲ್ಲಿ ನೋಡಿ ಗಾಯ್ಸ್, ಗಾಡಿಗೆ ಹೇಗೆ ಡೀಸೆಲ್ ತುಂಬಿಸ್ತಾರೆ ಅಂತ. ಮೊಬೈಲಲ್ಲಿ ಆದರೆ ನಾನು ರೆಕಾರ್ಡ್ ಮಾಡ್ತೀನಿ. ವಾವ್, ಏನು ಸೀನ್ ಗುರು. ಕೆಳಗೊಂದು ಇಂಜಿನ್ನು, ಮೇಲೊಂದು ಮೆಟ್ರೋ. ಟ್ರೈನಿಗೆ ಡೀಸೆಲ್ ತುಂಬಿಸ್ತಾ ಇದ್ದಾರೆ ನೋಡಿ ಇಲ್ಲಿ. ಆ ಒಂದು ಡೀಸೆಲ್ ಟ್ಯಾಂಕ್ ಏನಿದೆ ಅದಕ್ಕೆ ತುಂಬಿಸ್ತಾ ಇದ್ದಾರೆ ಈ ರೀತಿಯಾಗಿ ಪೈಪು. ಇವಾಗ ಅಲ್ಲಿ ಹತ್ರ ಹೋಗೋಕ್ಕಾಗುತ್ತಾ? ಟ್ರೈ ಮಾಡೋಣ. ಗೊತ್ತಿಲ್ಲ, ನಾನು ಉಗ್ಸ್ಕೊಳ್ಬೋದು ಈ ರೀತಿಯಾಗಿ ಹೋದರೆ. ನೋಡೋಣ ಏನಾಗುತ್ತೆ ಅಂತ. ಟ್ರೈನ್ ಬಂದುಬಿಟ್ಟು ಇದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಅವರು ಡೀಸೆಲ್ ತುಂಬಿಸ್ತಾ ಇದ್ದಿದ್ದು. ಸೊ ಆ ಡೀಸೆಲ್ದು ಇದು ಇಲ್ಲಿ ಕೂಡ ಇದೆ ನೋಡಿ. ಆ ಡೀಸೆಲ್ದು ಫುಲ್ ಇದೆ ನೋಡಿ ಇಲ್ಲಿ, ಅಷ್ಟು ಫುಲ್ ಡೀಸೆಲೇ. ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನೋಡೋಣ ಏನಾಗುತ್ತೆ ಅಂತ. ಉಗ್ಸ್ಕೊಂಡೇ ಬಿಡೋಣ. ಡೀಸೆಲ್ ಅಣ್ಣ, ಡೀಸೆಲ್ ಎಷ್ಟು ಲೀಟರ್ ಹಿಡಿಯುತ್ತೆ? 6,000 liters. ಮತ್ತು ಇಲ್ಲೇನು ಕಾಣಿಸ್ತಾ ಇದೆ ರೆಡ್ ಕಲರ್ನಲ್ಲಿ, ಅದು ಡೀಸೆಲ್ ಎಷ್ಟು ತುಂಬಿದೆ ಅಂತ ಮಾರ್ಕಿಂಗ್ ಇರುತ್ತಲ್ಲ. ಸೊ ಅದು ತುಂಬ್ತಾ ಇದ್ದಂಗೆ ಆ ರೆಡ್ ಕಲರ್ ಮಾರ್ಕು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಡೀಸೆಲ್ ಖಾಲಿ ಆದಂಗೆ ಕಮ್ಮಿ ಆಗ್ತಾ ಬರುತ್ತೆ. ಫ್ಯೂಯಲ್ ಮೀಟರ್ ಅಂತ ಹೇಳ್ಬಹುದು. ನಮ್ಮ ಟಿಪಿಕಲ್ ಕನ್ನಡಿಗ ಥರ ನಮ್ಮದು ಕೂಡ ಸೆಲ್ಫ್ ಪ್ರಮೋಷನ್ ಆಯಿತು ಗುರು. ಬಟ್ ಏನು ಮಾಡೋಣ, ಆ ಟೈಮಲ್ಲಿ ವೀಡಿಯೋ ಮಾಡ್ತಾ ಇರಲಿಲ್ಲ ನಾನು. ಇವಾಗ ನಾವು ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು 1 plate ಇಡ್ಲಿ ತಿಂದೆ. ಅದಾದಮೇಲೆ ಇವಾಗ ಪ್ಲಾಟ್ಫಾರ್ಮ್ 6 ಅಂತ ಬಂದಿದೆ. ನನ್ನ ಟ್ರೈನ್ ಬಂದಿಲ್ವಂಥದ್ದು. ಪ್ಲಾಟ್ಫಾರ್ಮ್ 6 ಕಡೆಗೆ ಪಯಣ. ಟ್ರೈನ್ ಬಂದು ನಿಂತಿದೆ. ಸೊ ನಂದು ಯಾವುದು ಸೀಟು D435. ಸೊ ಇವಾಗ ನಾನು D4ನ ಹುಡ್ಕೊಂಡು ಹೋಗ್ಬೇಕು. ಹೋಗೋಣ. ಬಿಗ್ಗೆಸ್ಟ್ ಸ್ಕ್ಯಾಮ್ ಆಫ್ 2025 ಆಯಿತು. ಇವಾಗ ಟ್ರೈನಲ್ಲಿ ವಿಂಡೋ ಸೀಟ್ ಬುಕ್ ಮಾಡಿದ್ದೆ. ಇದು ನನ್ನ ಟಿಕೆಟು. ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೀಟ್ ನಂಬರ್ ಬಂದುಬಿಟ್ಟು 35 ವಿಂಡೋ ಸೈಡ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಬಟ್ ಟ್ರೈನ್ನಲ್ಲಿ ನೋಡಿ ಇಲ್ಲಿ 34, 35, 36 ಅಂದರೆ 35 ಅನ್ನುವಂಥದ್ದು ಮಧ್ಯದ ಸೀಟ್ ಹಾಕಿಟ್ಟಿದ್ದಾರೆ. ಇದು ಬಂದುಬಿಟ್ಟು 34 ಪಕ್ಕದಲ್ಲಿ ಕೂತಿದ್ರು ಅವ್ರದ್ದು ಸೀಟು. ಸೊ ಇಲ್ಲಿ ನೋಡಿ, ಇಲ್ಲಿ ಟಿಕೆಟ್ನಲ್ಲಿ WS 34 ಅಂತ ಬರೆದಿದೆ. ಸೊ ಅವರು ವಿಂಡೋ ಸೀಟ್ ಅಂತಿದ್ರು. ನಾನು ನನ್ನ ಟಿಕೆಟ್ನಲ್ಲಿ ವಿಂಡೋ ಸೀಟ್ ಇದೆ ಅಂತಿದ್ದೆ. ಕೊನೆಗೆ ಇಲ್ಲಿ 35 ಅಂತ ಕ್ಲಿಯರ್ ಆಗಿ ಮಿಡಲ್ ಇದ್ದಿದ್ದರಿಂದ ಮಧ್ಯ ಕೂರಬೇಕಾಯ್ತು. ಶಿವಮೊಗ್ಗದಲ್ಲಿ ಇಳಿದಿದ್ದೀವಿ. ಇವಾಗ ಹೋಗಬೇಕು ಶೋರೂಮಿಗೆ. ನೋಡೋಣ ಶೋರೂಮ್ ಎಷ್ಟು ದೂರ ಇದೆ ಏನು ಅಂತ. ಶೋರೂಮ್ನಲ್ಲಿ ನನಗೆ ಬರಕ್ಕೆ ಕೇಳಿರೋದು 3:30ಗೆ. ಸೊ ಇವಾಗ ಇನ್ನೂ 2 o'clock, ಇನ್ನೂ 1.5 hours. ಏನು ಮಾಡಲಿ ಗುರು. ಇದೇನೋ ಆಟೋ ಪ್ರೀಪೇಯ್ಡ್ ಫೆಸಿಲಿಟಿ ಅಂತ. ಈ ರೀತಿಯಾಗಿ ಕ್ಯೂವಲ್ಲಿ ನಿಂತ್ಕೊಂಡು ನಾವು ಇಲ್ಲೊಂದು ರೆಸಿಪ್ಟ್ ತೊಗೊಳ್ಬೇಕು. ಅಲ್ಲೂ ಒಬ್ಬರು ಇರ್ತಾರೆ,
ಅವರು ಕೂಡ ರೆಸಿಪ್ಟ್ ಕೊಡ್ತಾರೆ. ಅದು ಇದು ಮ್ಯಾಚ್ ಆದರೆ ಮಾತ್ರ ನಾವು ಆಟೋದಲ್ಲಿ ಹೋಗ್ಬೋದು. ಸೊ ಸಿಕ್ಕಿರೋ ಆಟೋ ಸಿಕ್ತು ಅಂತ ಹತ್ಕೊಂಡು ಹೋಗೋಗಿಲ್ಲ. ಟ್ರೈನ್ ಬಂದು ಸಿಕ್ಕಾಪಟ್ಟೆ ಟೈಮ್ ಆಯಿತು. ಇನ್ನೂ ಕ್ಯೂ ಇದೆ ನೋಡಿ, ಇಲ್ಲಿ ಫುಲ್ ಕ್ಯೂ ಇರುತ್ತೆ ಒಂದು ಟ್ರೈನ್ ಬಂತು ಅಂತಂದರೆ. ಆ್ಯಕ್ಚುಲಿ ನಾನು ಆಟೋದಲ್ಲಿ ಹೋಗೋದು ಬೇಡ ಅಂತ ಅಂದ್ಕೊಂಡೆ, ಬಿಕಾಸ್ ಇಲ್ಲೇ 1.4 ಕಿಲೋಮೀಟರ್ಸ್ ಇದೆ. ಮಧ್ಯದಲ್ಲಿ ಒಂದು ಕಡೆ ಊಟ ಕೂಡ ಮಾಡಬೇಕು. ಎಕ್ಸಾಕ್ಟಾಗಿ 2:10 ಆಗಿದೆ. ಶೋರೂಮ್ ಅವ್ರು ಕೂಡ 3:30ಗೆ ಬರೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ಬಟ್ ಏನು ಮಾಡೋಣ, ಕ್ಯೂ ಅಂತೂ ಖಾಲಿ ಆಗ್ತಾ ಬಂತು. ಬಟ್ ಇಲ್ಲಿ ಆಟೋಗಳ ಸಂಖ್ಯೆ ಇಲ್ಲ, ಕಮ್ಮಿ ಆಗಿದೆ. ನೋಡೋಣ ಏನಾಗುತ್ತೆ ಅಂತ. ಆ್ಯಕ್ಚುಲಿ ಅಲ್ಲಿ ಆಟೋಗಳ ಸಂಖ್ಯೆ ತುಂಬ ಕಮ್ಮಿ ಇದೆ. ಸೊ ಇವಾಗ ನಮಗೆ ಆಗೋದಿಲ್ಲ. ಆ್ಯಂಡ್ ಇಲ್ಲೆಲ್ಲ ಮೇಂಟೈನ್ ಮಾಡ್ತಿರೋರು ಆಟೋ ಡ್ರೈವರ್ಸ್ ಅಲ್ಲ, ಆ್ಯಕ್ಚುಲಿ ಪೊಲೀಸವರೇ, ಟ್ರಾಫಿಕ್ ಪೊಲೀಸವರೇ ನಮಗೆ ಇಲ್ಲಿ ಟೋಕನ್ ಕೊಡ್ತಾ ಇರುವಂಥದ್ದು. ಈವನ್ ಆಟೋದವರಿಗೂ ಹೇಳ್ತಾ ಇದ್ದಾರೆ ಒಂದೇ ಟೋಕನ್ ಇರೋರನ್ನ ಮಾತ್ರ ಕರ್ಕೊಂಡು ಹೋಗಿ ಅಂತ. ಹಾಗೆ 2 ಟೋಕನ್ ಗೊತ್ತಲ್ವ, ಆಟೋದವ್ರು ಏನು ರೆಡಿ ಇರ್ತಾರೆ 2-3 ಜನನ 2-3 ಗ್ಯಾಂಗನ್ನ ಒಟ್ಟಿಗೆ ಕರ್ಕೊಂಡು ಹೋಗೋದಕ್ಕೆ. ಆ ರೀತಿಯಾಗಿ ಆಗೋದಿಲ್ಲ. ಇಲ್ಲ, ಇದೊಂದು ಆಟೋದವ್ರದ್ದು ಹೊಸದಾಗಿ ನನಗೆ ಗೊತ್ತಾಗಿದೆ. ಇದು ನಂಗೆ ಗೊತ್ತಿರಲಿಲ್ಲ. ಅಲ್ಲಿ ಟೋಕನ್ ಸಿಸ್ಟಮ್ ಎಲ್ಲ ಯಾವಾಗಿಂದ ಇದು ಆಗಿದೆ? ಒಂದು ಸ್ವಲ್ಪ ದಿನ ಆಯ್ತು ಅಷ್ಟೇನಾ? ನಾನೊಬ್ಬ ಟೆಕ್ ಯೂಟ್ಯೂಬರು, ಬಟ್ ಹೊಸದಾಗಿ ಆ ಚಾನಲ್ ಒಂದು ರೇಂಜಿಗೆ ಗ್ರೋ ಆಗಿದೆ. ಸೊ ಇವಾಗ ಬ್ಲಾಗ್ ಇದೊಂದು ಸಪ್ರೇಟ್ ಆಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಪರ್ಸ್ನಲಿ ನಂದು ಇವತ್ತು ರಾಯಲ್ ಎನ್ಫೀಲ್ಡ್ ಬೈಕ್ ತಗೊಳ್ತಾ ಇದ್ದೀನಿ. ಅದನ್ನ ಬ್ಯಾಂಗ್ಳೂರಿಂದ ಬಂದು ಇದು ಮಾಡ್ತೀನಿ. ಹಾಂ, ಸೊ ಇಲ್ಲಿ ಎಷ್ಟೇ ಗಾಡಿಗಳು ಆಟೋದಲ್ಲಿದ್ದರೂ ಆ್ಯಕ್ಚುಲಿ ಪೊಲೀಸ್ ಅವರು ಅನೌನ್ಸ್ ಮಾಡಿ ಕರೀತಾರೆ, ಇಲ್ಲಿ ನಿಲ್ಲಿಸ್ಬೇಡಿ, ಅಲ್ಲಿಗೆ ಬಂದು ಕ್ಯೂ ಅಲ್ಲಿ ನಿಲ್ಲಿಸಿ ಅಂತ ಹೇಳಿ. ಸೊ ಒಂಥರ ಒಳ್ಳೆ ವಿಷಯನೇ. ಬಟ್ ಆದರೂ ಕೂಡ ಇಲ್ಲಿ ಕೆಲವರು ಕದ್ದು ಮುಚ್ಚಿ ನಿಲ್ತಾರೆ. ಆ ಕ್ಯೂ ಅಲ್ಲಿ ನಿಂತರೆ ಕಮ್ಮಿ ದುಡ್ಡ ಇಲ್ಲ, ಅಲ್ಲಿ ಆಟೋಗಳೇ ಇರಲಿಲ್ಲ. ಇವಾಗ ಕ್ಯೂ ಅಲ್ಲಿ ಜನ ಇದ್ರು, ಆಟೋಗಳಿರಲಿಲ್ಲ. ಅದಕ್ಕೋಸ್ಕರ ನಡ್ಕೊಂಡು ಬಂದೆ. ಹೌದಾ? 2 ಟ್ರೈನ್ ಕಾದಿದ್ದೀವಿ, ಜನನೇ ಇಲ್ಲ. ಇವಾಗ ತುಂಬಾ ಜನ ಇದ್ರಪ್ಪ. ಬಟ್ ಆಟೋಗಳು 2 ಇತ್ತು, ಜನ ಒಂದು 15 ಇದ್ರು ಅನ್ಸುತ್ತೆ. ನಾನು ಬಂದ್ಬಿಟ್ಟೆ ಸೀದಾ. ಅದು ಪ್ರೀಪೇಡ್. ಅದು ನಿಮ್ಮ ಅಕೌಂಟಿಗೆ ಹೇಗೆ ಬರುತ್ತೆ? ಅದು ನಮ್ಮ ಅಕೌಂಟಿಗಲ್ಲ, ಅದು 5 ರೂಪಾಯಿ ಅಲ್ಲಿ ಕಟ್ಟಿಸ್ಕೊಂತಾರೆ. ಹಾ, ಮೀಟರ್ ಚಾರ್ಜ್ ಏನು ಬರುತ್ತೋ ಅದನ್ನ ಬಿಲ್ ಮಾಡಿ ಕೊಡ್ತಾರೆ ಅಷ್ಟೇ. ನಿಮ್ಮ ಅಕೌಂಟಿಗೆ ಹೇಗೆ ಬರುತ್ತೆ? ಅದು ನಮ್ಮ ಅಕೌಂಟಿಗೆ ಬರಲ್ಲ, ಗೌರ್ಮೆಂಟಿಗ ಅದು 5 ರೂಪೀಸ್ ಗೌರ್ಮೆಂಟಿಗೆ. ಹಾ, ಕಿಲೋಮೀಟರ್ ಡಿಸ್ಟೆನ್ಸ್ ಏನಿರುತ್ತೆ ಮ್ಯಾಪಿಂಗ್ ಮಾಡಿರ್ತಾರಲ್ಲ, ಅದ್ರದ್ದು ರೇಟ್ ಇರುತ್ತೆ. ಅದರಲ್ಲಿ ಆ ರೇಟ್ ಅಮೌಂಟ್ ನೀವು ನಮಗೆ ಕೊಡ್ತಾರೆ. ಆ ರೇಟನ್ನ ನಾವು ನಿಮಗೆ ಪೇ ಮಾಡಬೇಕು. ಅಲ್ಲಿ ಟೋಕನ್ ತಗೊಳ್ಳೋದಕ್ಕೆ 5 ರೂಪಾಯಿ. ಓಹೋ, ಓಕೆ. ಏನೋ ಒಂದು ಸ್ಕೀಮ್ ಮಾಡಿ ಗೌರ್ಮೆಂಟ್ ಇಲ್ಲೂ ದುಡ್ಡು ಮಾಡಕ್ಕೆ ಟ್ರೈ ಮಾಡೋದು. ಸೊ ಇಲ್ಲಿದೆ ನೋಡಿ ಶೋರೂಮಿಗೇನೋ ಬಂದ್ವಿ. ಬಟ್ ಇವಾಗೆಲ್ಲ ಊಟಕ್ಕೆ ಹೋಗಿರ್ತಾರಲ್ಲ ಗುರುವೇ, ನೋಡೋಣ ಏನಾಗುತ್ತೆ ಅಂತ. ಇವಾಗ ಬ್ಯಾಗ್ ಇಟ್ಟು ಲಂಚಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇಲ್ಲಿ ಇರೋರು ಇವಾಗ ಅವ್ರ ನೇಮ್ ಬಂದ್ಬಿಟ್ಟು ಸಾದಿಕ್ ಅಂತೇಳಿ ನನಗೆ ಕಾಂಟ್ಯಾಕ್ಟ್ ಮಾಡಿದವರು. ಸೊ ಅವ್ರು ಇವಾಗ ನಮಾಜ್ ಮಾಡಕ್ಕೆ ಹೋಗಿದ್ದಾರಂತೆ. ಎಕ್ಸಾಕ್ಟ್ಲಿ ಟೈಮ್ 2:22. ಸೊ 3 o'clock ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಫಸ್ಟು ಲಂಚ್ ಒಂದು ಒಳ್ಳೆ ಹೋಟ್ಲ್ ಹುಡುಕ್ಬೇಕು ಗುರು. ರೆಡ್ ಸ್ಟಾರ್ ಹೋಟೆಲ್ ಅಂತ ಒಂದು ಸಿಕ್ಕಿದೆ ಪಕ್ಕದಲ್ಲೇ. ಅಲ್ಲಿಗೆ ಹೋಗಿ ಊಟ ಮುಗಿಸ್ಕೊಂಡು ಮತ್ತೆ ಭೇಟಿ ಆಗ್ತೀನಿ. ಬಾಯ್. ಊಟ ಏನೋ ಆಯಿತು ಗುರು. ಇವಾಗ ಇಲ್ಲೇ ಇದೆ ಸ್ಟಾಕು. ಐ ಥಿಂಕ್ ಇಲ್ಲೇ ಇದೆ. ಏನು ನಂದು ಹೊಸದು ಗಾಡಿ ಬಂದಿದೆ. ನೋಡೋಣ ಫಸ್ಟು. ಇದು ಬೇರೆಯವ್ರದ್ದು, ಈ ರೀತಿಯಾಗಿ ಇಟ್ಕೊಂಡಿದ್ದಾರೆ ಅವರು. ಬಟ್ ನನಗೆ ಯಾಕೋ ಗೋಡನ್ ಇಲ್ಲೇ ಇದೆ ಅಂತ ಅನಿಸ್ತಾ ಇದೆ. ಇಲ್ಲಿ ಏನು ಹೊಸದು ಕಾಣಿಸ್ತಾ ಇದೆ. ಎಸ್, ಇದೆ ಅನಿಸ್ತಾ ಇದೆ ಇವಾಗ. ದೊಡ್ಡ ಮಾತ್ರ ಇದೆ ಗುರು ಬೈಕು. ಏನೇ ಅನ್ನಿ ಕ್ರಾಸ್ ಬಾಕ್ಸು. ಸೊ ಕ್ರಾಸ್ ಬಾಕ್ಸ್ ಅಂದರೆ ಟ್ಯೂಬ್ಲೆಸ್ಸು. ನೋಡೋಣ, ಶೋರೂಮ್ಗೆ ಎದುರುಗಡೆಯಿಂದ ಹೋಗೋಣ, ಏನು ಹೇಳ್ತಾರೆ ನೋಡೋಣ. ಆ್ಯಕ್ಚುಲಿ ಇಲ್ಲಿ ಕೆಳಗೆ ಗಮನಿಸಿದ್ರೆ ಇಲ್ಲೂ ಕೂಡ ಹಲವಾರು ಸ್ಟಾಕ್ಗಳಿದ್ದಾವೆ. ಆ್ಯಕ್ಚುಲಿ ಇಲ್ಲೂ ಕೂಡ 2 ರಾಯಲ್ ಎನ್ಫೀಲ್ಡ್ ಹ್ಯಾಂಡ್ಲೆ ಬ್ಲ್ಯಾಕ್ ಇದ್ದಾವೆ ಬಂದಿರೋದು. ಇಲ್ಲಿರೋದು ನಂದಾಗಿರ್ಬೋದು. 2 ಅಲ್ಲ ಗುರು, ಸಿಕ್ಕಾಪಟ್ಟೆ ಬಂದಿದ್ದಾವೆ. ಸೊ ನಿಮಗೆ ಕೆಳಗೆ ಕಾಣಿಸ್ತಾ ಇದೆಯಾ ಇಲ್ವೋ ನನಗೆ ಗೊತ್ತಿಲ್ಲ. ತುಂಬ ಗಾಡಿಗಳು ಬಂದಿದ್ದಾವೆ ಆಲ್ರೆಡಿ. ಶೋರೂಮಿಗೆ ಹೋದ್ಮೇಲೆ ಅಲ್ಲೊಬ್ರು ಇದ್ದರು, ಸೇಲ್ಸ್ ಮ್ಯಾನ್ ಅನಿಸುತ್ತೆ. ಸಿಕ್ಕಾಪಟ್ಟೆ ಎಲ್ಲ ಮೈಂಡ್ ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು. ಸೊ ಜಾಕೆಟ್ ತೊಗೊಳ್ಳಿ, ಇಷ್ಟು ಆಫರ್ ಕೊಡ್ತೀವಿ, ಗ್ಲೌಸ್ ತೊಗೊಳ್ಳಿ, ರೈಡಿಂಗ್ ಪ್ಯಾಂಟ್ಸ್ ತೊಗೊಳ್ಳಿ, ಶೂಸ್ ತೊಗೊಳ್ಳಿ, ಅದು ಇದು ಅಂತೆಲ್ಲ. ಸೊ ಒಂದೊಂದೇ ಹಾಕಿ ತುಂಬ ಇಂಟ್ರೆಸ್ಟಿಂದನೇ ಮಾಡ್ತಾಯಿದ್ರು ಅವ್ರ ಕೆಲಸನ. ಆ್ಯಕ್ಚುಲಿ ತುಂಬ ಕಷ್ಟ ಆ ಥರ ರಿಜೆಕ್ಟ್ ಮಾಡೋದು. ಸಿಕ್ಕಾಪಟ್ಟೆ ನೋಡಿ, ಈ ರೀತಿಯಾಗಿ ಒಳ್ಳೆ ಟ್ರೀಟ್ ಮಾಡಿ, ಇದು ನಿಮ್ಗೆ ಸೂಟ್ ಆಗುತ್ತೆ, ಅದಾಗುತ್ತೆ, ಈ ಬೈಕಿಗೆ ಈ ಸೂಟ್ ಆಗುತ್ತೆ, ಅದು ಇದು ಅಂತೆಲ್ಲ ಒಳ್ಳೆ ಮೈಂಡ್ ಡೈವರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಸದ್ಯಕ್ಕೆ ನಂದು ಬೈಕಿಗೆ ಸಿಕ್ಕಾಪಟ್ಟೆ ದುಡ್ಡು ಹೋಗೋದ್ರಿಂದ ಸದ್ಯಕ್ಕೆ ಯಾವುದೇ ಗೇರ್ ಮೇಲೆ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಇದು ಹಿಮಾಲಯನ್ ಕಲರಿಗೆ, ನಾನು ತಗೊಳ್ತಿರೋ ಕಲರಿಗೆ ಮ್ಯಾಚ್ ಆಗುತ್ತೆ. ಬಟ್ ಇದು ತುಂಬ ಬೇಸಿಕ್ ಇದು ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್.
ಯಾವುದೇ ಒಂದು ಆ್ಯಕ್ಸಸರೀಸ್ ಕೂಡ ತೊಗೊಳ್ಬೋದು ಇಲ್ಲಿ. ಜಾಕೆಟ್ಟು, ಬ್ಯಾಗು, ಗ್ಲೌಸು, ಶೂಸು, ಹೆಲ್ಮೆಟ್ಟು ಪ್ರತಿಯೊಂದು ಇಟ್ಟಿದ್ದಾರೆ. ನನಗೆ ಆ್ಯಕ್ಚುಲಿ ಈ ಒಂದು ಬ್ಯಾಗ್ ಇಷ್ಟ ಆಯಿತು. ಕರೆಕ್ಟು ಕಲರ್ ಮ್ಯಾಚ್ ಆಗುತ್ತೆ ಹಿಮಾಲಯನಿಗೆ. ಎಲ್ಲೋ ಮತ್ತು ಬ್ಲ್ಯಾಕ್ ಇದೆ. ಸೊ ಕೇಳಿದೆ ಏನು ಅಂತ. ಪ್ರೈಸು 2500 ಅಂದರು. 2500 ಆ ಒಂದು ಬ್ಯಾಗಿಗೆ ಕೊಡೋದು ವರ್ತ್ ಅಲ್ಲ ಅನಿಸ್ತು ಆ ಮೂಮೆಂಟಿಗೆ. ಸೊ ಹಾಗಾಗಿ ಸದ್ಯಕ್ಕೆ ತೊಗೊಂಡಿಲ್ಲ, ಮುಂದೆ ನೋಡೋಣ. ಹಾಗೆ ಹೆಲ್ಮೆಟ್ ಕಲೆಕ್ಷನ್ಗಳು. ಸೊ ನಾನು ತೊಗೊಂಡಿರುವಂಥ ಹೆಲ್ಮೆಟ್ಟು ಬಂದುಬಿಟ್ಟು ಇಲ್ಲಿ ತೋರಿಸ್ತೀನಿ ನೋಡಿ. ಈ ಯೆಲ್ಲೋ ಕಲರು ಕರೆಕ್ಟ್ ಮ್ಯಾಚ್ ಆಗುವಂಥದ್ದು ಇದೆ. ಆನ್ಲೈನಲ್ಲಿ ತೊಗೊಂಡೆ. ನಾನು ಇಲ್ಲೂ ಕೂಡ ಕೇಳಿದ್ದೆ ಅವೈಲೇಬಲ್ ಇದೆಯಾ ಅಂತ. 6950 ರುಪೀಸ್ ಅಂತ ಹೇಳಿದರು. ಆನ್ಲೈನಲ್ಲೂ ಏನು ಶೋ ಆಗ್ತಿತ್ತು ಅದೇ ಎಕ್ಸಾಕ್ಟ್ ಅಮೌಂಟ್ ಹೇಳಿದರು. ಅದಾದಮೇಲೆ ನಾನು ಆನ್ಲೈನಲ್ಲಿ ಹೀಗೆ ಸರ್ಚ್ ಮಾಡೋ ಗೊತ್ತಾಯಿತು ನ್ಯೂ 20 ಆರ್ ನ್ಯೂ 10 ಯಾವುದೋ ಒಂದು ಕೋಡ್ ಹಾಕಿದಾಗ 10% ಏನೋ ಡಿಸ್ಕೌಂಟ್ ಸಿಗುತ್ತೆ ಅಂತ. ಸೊ ಇಲ್ಲಿ ಯಾಕೆ ಇಷ್ಟು ಜಾಸ್ತಿ ಕೊಡಬೇಕು ಅಂತ ಅಂದ್ಕೊಂಡು 6050 ರುಪೀಸ್ ಏನೋ ಕಮ್ಮಿ ಆಯಿತು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದಾಗ. ಸೊ ನನಗೆ ಕಮ್ಮಿಗೆ ಸಿಕ್ತು ಅಂತ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ಕೊಂಡಿದ್ದೆ. ವೆಹಿಕಲ್ನ ಇಲ್ಲಿ ಡೆಲಿವರಿ ತೊಗೊಳೋದಕ್ಕೆ ಈ ರೀತಿಯಾಗಿ ತಂದು ನಿಲ್ಲಿಸಿದ್ರು. ಆನ್ ಮಾಡಿ ಬಿಡೋಣ. ಓಕೆ, 2 ಕಿಲೋಮೀಟರ್ಸ್ ಓಡಿದೆ. ಓಡೋಮೀಟರು ಕಾಣಿಸ್ತಾ ಇದೆಯಾ? ಇವಾಗ ನಾನು ಟೂರಿಂಗ್ ವಿಂಡ್ ಸ್ಕ್ರೀನ್ ಇರುವಂಥ ಟೆಸ್ಟ್ ರೈಡ್ ಗಾಡಿನ ತೋರಿಸ್ತೀನಿ ನಿಮಗೆ. ಇದರಲ್ಲಿ ನಾನು ಟೆಸ್ಟ್ ರೈಡ್ ಹೋಗಿ ಬಂದೆ ಆ್ಯಕ್ಚುಲಿ. ಸೊ ಇಲ್ಲಿ ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದು ಟೂರಿಂಗ್ ವಿಂಡ್ ಸ್ಕ್ರೀನ್ ಇದು. ಸೊ ನಾರ್ಮಲ್ ವಿಂಡ್ ಸ್ಕ್ರೀನು ಇಷ್ಟು ಬರುತ್ತೆ, ಇಷ್ಟೇ. ಇದಾದಮೇಲೆ ಇಷ್ಟು ಹೈಟ್ನಲ್ಲಿ ಇದು ಟೂರಿಂಗ್ ವಿಂಡ್ ಸ್ಕ್ರೀನ್ ಇದೆ. ಬಟ್ ಏನಂದರೆ ನಾನು ಹೈಟು 6'1" ಆಗಿರೋದ್ರಿಂದ ನನಗೆ ಎಷ್ಟೇ ಇದಾದರೂ ಕೂಡ ಅದು ಕರೆಕ್ಟಾಗಿ ತಲೆಗೆ ವಿಂಡ್ ಹೊಡಿತಾ ಇದೆ. ಸೊ ಇದು ಹಾಕಿದ್ರೂ ವೇಸ್ಟ್ ಅಂತಲೇ ಹೇಳ್ಬೋದು. ಸೊ ನಾನು ಇದನ್ನು ಸದ್ಯಕ್ಕಂತೂ ಹಾಕ್ಸೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಏನಾದರೂ ಬೇರೆ ಥರ್ಡ್ ಪಾರ್ಟಿ ಆಕ್ಸೆಸರೀಸ್ ಇದೆಯಾ ಕರೆಕ್ಟಾಗಿ ವಿಂಡ್ ಸ್ಕ್ರೀನನ್ನು, ವಿಂಡ್ ಹೊಡೆಯೋದನ್ನು, ವಿಂಡ್ ಬಫೆಟಿಂಗನ್ನು ನಿಲ್ಲಿಸುವಂಥದ್ದು ಅಂತ ನೋಡಬೇಕು. ಕರೆಂಟ್ಲಿ ಇದರ ಒಂದು ಸೀಟ್ ಹೈಟ್ ಬಂದುಬಿಟ್ಟು 825 mm ಇದೆ ನನ್ನ ಪ್ರಕಾರ. ಸೊ 845 mm ಮಾಡೋಕ್ಕಾಗತ್ತಾ ಟ್ರೈ ಮಾಡೋಣ. ಇದರ ಒಂದು ಸೀಟ್ ಹೈಟನ್ನು ಇವಾಗ ನಾನು 845 mm ಮಾಡಿದ್ದೀನಿ. ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನಿಮಗೆ. ಸೊ ಇವಾಗ 845 mm ಇದೆ ಇದು. ಆಟೋಮೆಟಿಕ್ಕಾಗಿ ಲೋ ಫ್ಯೂಯಲ್ ಅಂತ ಬರ್ತಾ ಇದೆ. ಸೊ ಫ್ಯೂಯಲ್ ಹಾಕ್ಸ್ಬೇಕು ಫಸ್ಟು. ವೆಲ್ ನೈಸ್. ಫೀಲಿಂಗ್ ಅಂತೂ ಒಳ್ಳೆ ಇದೆ ಗುರು, ಏನೇ ಹೇಳು. ಹೊಸ ಬೈಕ್ ಅಂದಮೇಲೆ ಆ ಫೀಲಿಂಗ್ ಇರದೇ ಇರುತ್ತಾ? ಅದು ಕೂಡ ಹೆಲ್ಮೆಟ್ಟು ಮ್ಯಾಚಿಂಗು. ನೋಡೋಣ ಇವಾಗ ಫ್ಯೂಯಲ್ ಸ್ಟೇಷನ್ ಎಲ್ಲಿ ಸಿಗುತ್ತೆ ಅಂತ. ಎಳೆಯೋಂಗೂ ಇಲ್ಲಲ್ಲ ಗುರು ಇದನ್ನು. ಹೊಸ ಗಾಡಿ, ಟೆಸ್ಟ್ ರೈಡ್ ಗಾಡಿ ಆಗಿದ್ರೆ ಎಳ್ದಿಡ್ತು ಹೋದಿತ್ತು. ವೆಲ್, ಇಲ್ಲೊಂದು ಕಡೆ ಪೆಟ್ರೋಲ್ ಬಂಕ್ ಇದೆ, ಹೋಗೋಣ. ಫುಲ್ ಟ್ಯಾಂಕ್. ಇಲ್ಲ, ಇದು ಇವಾಗ ತೊಗೊಂಡಿದ್ದಷ್ಟೇ ಬೈಕ್, ಹೊಸದು ಡೆಲಿವರಿ ತೊಗೊಂಡಿದ್ದು. ಇವಾಗ ಫಸ್ಟ್ ಪೆಟ್ರೋಲ್ ಹಾಕ್ಸ್ತಿದ್ದು, ಅದಕ್ಕೆ ಒಳ್ಳೆ ಕೂರುತ್ತಿದ್ದು ಇವಾಗ. ಹಾಂ, ಇಲ್ಲೇ ಅಪೋಲೋ ಇದೆಯಲ್ಲ ಇಲ್ಲಿ 1461 ಅಂದ. ನಾನು ಎಕ್ಸಾಕ್ಟ್ ಅಮೌಂಟ್ ಹಾಕ್ತಾಯಿದ್ದೀನಿ. ಲಾಗ್ ಕಳಿಸಿದ್ದೀನಿ ಅಣ್ಣ. ನಮಗೆ ಇರುವಂಥ ಪ್ರಶ್ನೆ, ಯಾಕೆ ಮ್ಯಾಪು ಬರ್ತಾ ಇಲ್ಲ ಅಂತ. ಚಲೋ ನ್ಯಾವಿಗೇಷನ್. ಇದು ಓಪನ್ ಇಡಬೇಕಲ್ಲ ಗುರು ಮೊಬೈಲು. ಚಾರ್ಜ್ ಹೆವಿ ಹಿಡಿಯತ್ತಿದು ರಗಳೆ. ಓಕೆ, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸಾಯ್ತು. 1400 ಸಮಥಿಂಗ್ ಬಂತು ರುಪೀಸು, 1460. ಸೊ 17 ಲೀಟ್ರ್ ಟ್ಯಾಂಕ್ ಅಂದರೆ ಅರೌಂಡ್ ಹಾಕಿದ್ದಾರೆ ಇವರು. 3 ಲೀಟ್ರ್ ಅಂತೂ ಹಾಕಿಟ್ಟಿರ್ತಾರೆ ಅನಿಸುತ್ತೆ. ರಿಸರ್ವ್ ಫುಲ್ ಮಾಡಿಟ್ಟಿರ್ತಾರೆ. ತುಂಬ ಕಮ್ಮಿ ಏನು ಇರೋದಿಲ್ಲ ಸ್ಟಾರ್ಟಿಂಗ್ ಪೆಟ್ರೋಲು. ಆದರೂ ಯಾರಿಗೆ ಬೇಕು ಗುರು, ನಮಗಂತೂ ಗೊತ್ತಾಗಲ್ಲ. ಅದು ರಿಸರ್ವಿಗೆ ಬಂದಮೇಲೆ ರೇಂಜ್ ಏನಾಗುತ್ತೆ, 0 ಅಂತ ತೋರ್ಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ಸೊ ಅದೇ ಮೇನ್ ಪ್ರಾಬ್ಲಮ್ಮು. ಆ ರೇಂಜ್ 0 ಅಂತ ತೋರ್ಸೋಕ್ಕೂ ಎಷ್ಟಿದೆ ಗುರು ಪೆಟ್ರೋಲು ಅಂತಲೇ ಐಡಿಯಾ ಆಗಲ್ಲ ನಮಗೆ. ಅದಕ್ಕೋಸ್ಕರ ಯಾಕೆ ರಿಸ್ಕು, ಫುಲ್ ಟ್ಯಾಂಕ್ ಹಾಕ್ಸ್ಬಿಟ್ಟಿದ್ದೀನಿ. ಅದು ಕೂಡ ನಾನು ಹೆಂಗೂ ಇವತ್ತು ಮನೆಗೆ ಹೋಗಿ ನಾಳೆ ಇರ್ತೀನಿ ಊರಲ್ಲೇ. ಸ್ವಲ್ಪ ಬ್ಯಾಂಕಲ್ಲೆಲ್ಲ ಕೆಲಸ ಇದೆ. ಅದಾದಮೇಲೆ ನಾನು ಮತ್ತೆ ಶನಿವಾರ ಆಯಿತು ಭಾನುವಾರ. ಸೊ ಭಾನುವಾರ ವಾಪಸ್ ಬೆಂಗಳೂರಿಗೆ ಹೊರಡ್ತೀನಿ. ಆ್ಯಂಡ್ ಇದ್ರದ್ದು ಸರ್ವೀಸಿಗೆ ಬಂದರೆ, ಸರ್ವೀಸ್ ಬಂದುಬಿಟ್ಟು ಏನು ಹೇಳಿದ್ದಾರೆ ಅಂತಂದರೆ 500 ಕಿಲೋಮೀಟ್ರಿಗೆ, ಇಲ್ಲ ಅಂತಂದರೆ 45 ದಿವಸ. ಸೊ ಇವಾಗ ನಾನು ಶಿವಮೊಗ್ಗದಿಂದ ಮನೆಗೆ ಹೋಗೋಕ್ಕೆ ಒಂದು 70 ಕಿಲೋಮೀಟ್ರ್ ಆಗುತ್ತೆ. ಅದಾದಮೇಲೆ ಮತ್ತೆ ಬೆಂಗಳೂರಿಗೆ ಹೋಗ್ತೀನಿ ಅಂತಂದರೆ ಎಗೈನ್ ಒಂದು 350 ಕಿಲೋಮೀಟ್ರು. ಆಲ್ಮೋಸ್ಟ್ 400 ಚಿಲ್ಲರೆ ಕಿಲೋಮೀಟ್ರ್ ನಾನು ಮುಗಿಸಿರ್ತೀನಿ ಬೆಂಗಳೂರಿಗೆ ಹೋಗುವಾಗಲೇ. ಸೊ ನಾನೇನು 45 ದಿನ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ವಾರ ಹೋಗಿ ಬಂದರೆ ಸಾಕು ನಾನು.
ಇಲ್ಲಿಗೆ ಆಫೀಸಿಗೆ ಆರಾಮಾಗಿ 500 ಕಿಲೋಮೀಟ್ರ್ ಆಗಿರುತ್ತೆ. ನಾನು ಫಸ್ಟ್ ಸರ್ವಿಸ್ ಮಾಡಿಸ್ಬಿಡ್ಬೋದು. ಅವಾಗ ಫಸ್ಟ್ ಸರ್ವಿಸ್ ಮಾಡಿದ್ಮೇಲೆ ಸ್ವಲ್ಪ ಉಜ್ಜಾಡ್ಬೋದು ಅಂತ ಅಂದ್ಕೊಳ್ಳಿ. ಅಲ್ಲಿ ತನಕ ಸ್ವಲ್ಪ ನಿಧಾನಕ್ಕೆ RPM 5000 6000 ಕ್ರಾಸ್ ಆಗದೆ ಇರೋ ಹಾಗೆ ಹೋಗ್ತಾ ಇರಬೇಕಷ್ಟೆ. ಓಕೆ, ಇದೇನಿದು ರೋಡ್ ಟೆಸ್ಟಿಂಗ್ ವೆಹಿಕಲ್ ಅಂತ. ಏನು ರೋಡ್ ಟೆಸ್ಟ್ ಮಾಡ್ತಿದ್ದಾರೋ, ಎಲ್ಲ ಕಡೆ ಗುಂಡಿಗಳೇ ಇದ್ದಾವೆ. ಫಸ್ಟ್ ಬೆಂಗಳೂರಿಗೆ ಕಳಿಸ್ಬೇಕು ಇವರನ್ನು. ಶಿವಮೊಗ್ಗ ಆದರೆ ಎಷ್ಟೋ ವಾಸಿ, ಬೆಂಗಳೂರಂತೂ ಕೇಳದೆ ಬೇಡ. ವರ್ಸ್ಟಲ್ಲಿ ವರ್ಸ್ಟ್ ಸ್ಟ್ರೆಚ್ ಬಂತು ಅಂತ ಎಳೆಯೋಣ ಅಂದ್ಕೊಂಡೆ. ನೋ ಹೊಸ ಗಾಡಿ ನೋ. ನಾನು ಏರ್ ಚೆಕ್ ಮಾಡಿಸ್ಬೇಕಿತ್ತೇನೋ, ಬಟ್ ಹಾಗೆ ಬಂದುಬಿಟ್ಟಿದ್ದೀನಿ. ಸೊ ಏರ್ ಬಂದುಬಿಟ್ಟು ಫ್ರಂಟಲ್ಲಿ 32, ಹಾಗೆ ರಿಯರ್ನಲ್ಲಿ 36 ಇಡಬೇಕಂತೆ. ಅದೇ ಏನಾದರೂ ಇಬ್ಬರು ಹೋಗ್ತಿದ್ದಾರೆ ಅಂತಂದರೆ, ಅಂದರೆ ಪಿಲಿಯನ್ ಕೂಡ ಇದ್ದಾರೆ ಅಂತಂದರೆ ಫ್ರಂಟ್ನಲ್ಲಿ 34 ಇಡಬೇಕಂತೆ, ರಿಯರ್ನಲ್ಲಿ 38 ಇಡಬೇಕಂತೆ. ಸೊ ಒಳ್ಳೆ ಹೈಟಲ್ಲಿ ಕೂತ್ಕೊಂಡು ಒಳ್ಳೆ ಫೀಲ್ ಇದೆ ಏನೇನಿ. ಸೊ ನಾನು ಇಷ್ಟು ದಿನ ಓಡಿಸ್ತಾ ಇದ್ದಿದ್ದು RS 200, ಕೈಂಡ್ ಆಫ್ ರೇಸಿಂಗ್ ಬೈಕ್ ಅಲ್ವಾ ಅದು. ಸೊ ಸ್ವಲ್ಪ ಬಗ್ಬೇಕಿತ್ತು, ಅದೆಲ್ಲ ಓಕೆ. ಬಟ್ ಏನಿತ್ತಂದರೆ ಮಿರರು ಅಲ್ಲಿತ್ತು, ಲಿಟ್ರಲಿ ಅಷ್ಟು ಮುಂದೆ ಇರುತ್ತೆ ಅದರಲ್ಲಿ. ರೇಸಿಂಗ್ ಬೈಕಲ್ಲಿ ಮಿರರ್ಗಳು ಮುಂದೆ ಇರ್ತವೆ. ಬಟ್ ಇದರಲ್ಲಿ ನಾನು ಸ್ವಲ್ಪ ಲೆಫ್ಟ್ ಹಿಂಗೆ ನೋಡಬೇಕಾಗತ್ತೆ. ಸ್ವಲ್ಪ ಅಭ್ಯಾಸ ಆಗೋ ತನಕ. ಈವನ್ ಇದು ಕಡ ರೇಸಿಂಗ್ ಬೈಕ್ ಅಷ್ಟು ಫ್ಲಿಕ್ಕೇಬಲ್ ಇರೋಲ್ಲ ಅಡ್ವೆಂಚರ್ ಬೈಕ್ಗಳು. ಸೊ ನನಗೆ ಫ್ಲಿಕ್ಕೇಬಲ್ ಅಂತಂದರೆ ಇವಾಗ ಇಲ್ಲಾದರೂ ಓಕೆ. ಬ್ಯಾಂಗ್ಳೂರಿಗೆ ಹೋದಾಗ ಫಾಸ್ಟ್ ಹೋಗ್ತೀನಿ, ಸ್ವಲ್ಪ ಒಂಚೂರು ಎಡಿತೀನಿ ಅಂದರೆ ಸ್ವಲ್ಪ ಒಂದು ಫಸ್ಟ್ ಫ್ಯೂ ಡೇಸ್ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ಯೂಯಲ್ ಮೀಟ್ರ್ ತೋರಿಸ್ತಾ ಇದೆ ಕೆಳಗೆ ಎಷ್ಟಿದೆ ಅಂತ. ಬಟ್ ನನಗೆ ಇವಾಗ RPM ಎಷ್ಟು ಯೂಸ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಈ ಮ್ಯಾಪ್ ವ್ಯೂವಲ್ಲೂ ಅದೆಲ್ಲ ಚೇಂಜ್ ಮಾಡೋಂಗಿರುತ್ತಾ. 5:56 ಅಂತೆ ಟೈಮಿಂಗು. ಸೊ ನಾನು ಇನ್ನೂ ಎಷ್ಟು ಕಿಲೋಮೀಟ್ರ್ ಹೋಗಬೇಕು? 56 ಕಿಲೋಮೀಟರ್ಸ್ ಅಷ್ಟೇನಾ? ಓಕೆ, 56 ಕಿಲೋಮೀಟರ್ಸು. ಆಮೇಲೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗೋಕ್ಕಿರುತ್ತೆ ಮುಂದೆ. ನೋಡೋಣ. ಚೆನ್ನಾಗೇ ಆಗ್ತಾಯಿದೆ, ಕ್ರೂಸ್ ಆಗ್ತಾಯಿದೆ ಒಳ್ಳೆ. ಇಲ್ಲ ಇದು ಆ್ಯಕ್ಚುಲಿ ಆ ಜಾಯ್ಸ್ಟಿಕ್ಕು ಮ್ಯಾಪಲ್ಲಿ ಇದು ಮಾಡಿದ್ರೆ ಝೂಮ್ ಇನ್ನು ಝೂಮ್ ಔಟ್ ಆಗ್ತಾಯಿದೆ. ಸೊ ನನಗೆ ಆ್ಯಕ್ಚುಲಿ ಝೂಮ್ ಇನ್ನು ಝೂಮ್ ಔಟ್ ಎಲ್ಲ ಬೇಡ. ನನಗೆ ಬೇಕಾಗಿರೋದು ಬೇರೆ ಏನಾದರೂ ಮೀಟ್ರ್ ಅದೆಲ್ಲ ಕಾಣುತ್ತಾ ಅಂತ. ಆ್ಯಂಡ್ ನಾನು ಇವಾಗ ಇಟ್ಕೊಂಡಿರುವಂಥದ್ದು ಪರ್ಫಾಮೆನ್ಸ್ ಮೋಡ್ನಲ್ಲಿ ನಾನು ಮತ್ತೆ ಮೋಡ್ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿದೆ. ರೀಟ್ರೈ ಇಗ್ನಿಷನ್ ಆಫ್ ಮಾಡಿ ಅಂತ ಬರ್ತಾಯಿದೆ. ಅಂದರೆ ಇಗ್ನಿಷನ್ ಆನ್ ಇದ್ದಾಗ ನಾವು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ವೆಲ್, ಸೊ ಇದೊಂಥರ ಬ್ಯಾಡ್ ನ್ಯೂಸ್. ಏನಕ್ಕಂದರೆ ನಾವು ಓಡಿಸ್ತಾ ಇರುವಾಗ ನಾವು ಒಂದು ಮೋಡ್ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಅಂದರೆ ಕೈಂಡ್ ಆಫ್ ಬ್ಯಾಡ್ ನ್ಯೂಸ್ ಅದು ಅಲ್ವಾ. ನಮಗೆ ಮೇಯ್ನ್ ಏನು ಬೇಕಾಗಿರುತ್ತೆ, ಹೋಗ್ತಾ ಇದ್ದಂಗೆ ಫಾರ್ ಎಕ್ಸಾಂಪಲ್ ಆಫ್ ರೋಡ್ ಬಂತು ಅಂತಂದರೆ ಅಲ್ಲಿ ನಾವೇನು ಮಾಡಬೇಕು, ಗಾಡಿ ಆಫ್ ಮಾಡಿ ಆನ್ ಮಾಡಿ ಮತ್ತು ಮೋಡನ್ನು ಚೇಂಜ್ ಮಾಡಿ ಹೋಗಬೇಕು. ಇದೆಲ್ಲ ಬೇಕಾ? ಸುಮ್ಮನೆ ಹೋಗ್ತಾ ಇರುವಾಗ ಮೋಡ್ ಚೇಂಜ್ ಮಾಡ್ತಾ ಇರಬೇಕು. ಹೆಂಗೂ ರೈಡ್ ಬೈ ವೈರ್ ಎಲ್ಲದೂ ಇದೆ ಇದರಲ್ಲಿ, ಎಲೆಕ್ಟ್ರಾನಿಕ್ಸು. ಬಟ್ ಆ ರೀತಿಯಾಗಿ ಒಂದು ಫೀಚರ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಇನ್ನು ಅದು ಮಾತ್ರ ಅಲ್ಲ, ಇದರಲ್ಲಿ ರೈಡ್ ಬೈ ವೈರ್ ಇದೆ ಅಂತಂದರೆ ಆರಾಮಾಗಿ ಇವರು ಕ್ರೂಸ್ ಕಂಟ್ರೋಲ್ ಕೊಡ್ಬೋದಿತ್ತು. ಇದು ನಾಟ್ ಜಸ್ಟ್ ಅಡ್ವೆಂಚರ್, ಇದೊಂದು ಟೂರರ್ ಕೂಡ ಹೌದು. ಸೊ ಒಂದು ಟೂರರ್ ಅಂತ ಬಂದಾಗ ಹೈವೇಲಿ ಲಾಂಗ್ ಹೈವೇಗಳು ಹೋಗ್ತಾರೆ. ಎಷ್ಟೋ ಜನ ನೀವು ನೋಡಿರ್ತೀರ ಹಿಮಾಲಯನ್ ತೊಗೊಂಡು ಲಾಂಗ್ ಜರ್ನಿ ಮಾಡುವಂಥವ್ರು. ಅಂಥ ಟೈಮ್ನಲ್ಲಿ ಏನಾದರೂ ಒಂಚೂರು ಈ ರೀತಿಯಾಗಿ ಕ್ರೂಸ್ ಕಂಟ್ರೋಲ್ ಏನಾದರೂ ಕೊಟ್ಟಿದ್ದಿದ್ರೆ ತುಂಬ ಹೆಲ್ಪ್ ಆಗಿರೋದು. ಸೊ ಖಂಡಿತವಾಗ್ಲೂ ಬರ್ಬೋದು. ಇನ್ನೂ ಕೂಡ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬಿಡ್ತು ಅಂತಂದರೆ ರಾಯಲ್ ಎನ್ಫೀಲ್ಡ್ ಅವರು ಅದರಲ್ಲೂ ಕೂಡ ಕ್ರೂಸ್ ಕಂಟ್ರೋಲ್ ಬರುವಂಥ ಸಾಧ್ಯತೆ ಇದೆ. ನಿಮಗೆ ಗೊತ್ತಿರ್ಬೋದು, ಫಸ್ಟಿಗೆ 390 ಅಡ್ವೆಂಚರ್ ಎಕ್ಸಲ್ಲಿ ಯಾವುದೇ ರೀತಿಯಾದಂಥ ಕ್ರೂಸ್ ಕಂಟ್ರೋಲ್ ಇರಲಿಲ್ಲ. ಬಟ್ ಅದರಲ್ಲಿ ರೈಡ್ ಬೈ ವೈರ್ ಇತ್ತು. ಆಟೋಮೆಟಿಕ್ಕಾಗಿ ಆಮೇಲೆ ಸ್ವಲ್ಪ ರಿಕ್ವೆಸ್ಟ್ ಎಲ್ಲ ಬಂದಮೇಲೆ ಜನರದು ಇಂಪ್ಲಿಮೆಂಟ್ ಮಾಡಿದ್ರು ಅದರಲ್ಲೇ. ಸೊ ಇವಾಗ ನೋಡಿ ಅಲ್ಲಿ 390 ಅಡ್ವೆಂಚರ್ ಎಕ್ಸ್ ಒಳ್ಳೆ ಪ್ಯಾಕೇಜ್, ಒಳ್ಳೆ ಎಲೆಕ್ಟ್ರಾನಿಕ್ಸ್ ಪ್ಯಾಕೇಜ್. ಬಟ್ ನಾನು ಯಾಕೆ ತೊಗೊಂಡಿಲ್ಲ? ಸಿಕ್ಕಾಪಟ್ಟೆ ವೈಬ್ರೇಷನ್ಸ್ ಅಂದರೆ ವೈಬ್ರೇಷನ್ಸ್ಗಳು, ಎಸ್ಪೆಷಲಿ ಫುಟ್ಪೆಕ್ಸ್ ಇದೆಯಲ್ಲ, ರೈಟ್ ಫುಟ್ಪೆಕ್ಸ್ ನೆಕ್ಸ್ಟ್ ಲೆವೆಲ್ ವೈಬ್ರೇಟ್ ಆಗುತ್ತೆ. ಸೊ ಕಂಫರ್ಟೇಬಲ್ ಅನಿಸ್ಲಿಲ್ಲ ನನಗೆ ಲಾಂಗ್ ಹೋಗ್ತಿರುವಾಗ. ಬಟ್ ಇದೇ ನೋಡಿ ಹಿಮಾಲಯನು ಈ ಸ್ಪೀಡಲ್ಲೆಲ್ಲ ಏನೂ ಗೊತ್ತೇ ಆಗೋದಿಲ್ಲ ಅಂದ್ಕೊಳ್ಳಿ. ಏನು ಗಾಡಿ ಓಡಿಸ್ತಾ ಇದ್ದೀನ, ಎಲ್ಲೂ ವೈಬ್ರೇಷನ್ನೇ ಅಷ್ಟೊಂದು ಫೀಲ್ ಆಗೋದಿಲ್ಲ. ಸೊ ಮಿನಿಮಲ್ ಇದೆ, ಸಿಂಗಲ್ ಸಿಲಿಂಡ್ರು ಇದ್ದೇ ಇರುತ್ತೆ ಮಿನಿಮಲ್ಲು. ಬಟ್ ಇದರಲ್ಲೂ ಕೂಡ ಒಂದು ಸ್ಪಾಟ್ನಲ್ಲಿ ಒಳ್ಳೆ ವೈಬ್ರೇಷನ್ ಆಗುತ್ತೆ. ಆ ಒಂದು ಸ್ಪಾಟ್ ಯಾವುದು ಅಂದರೆ 90ರಿಂದ 120 ಕಿಲೋಮೀಟ್ರು. ನಾನು ಟೆಸ್ಟ್ ರೈಡ್ ಮಾಡಿದ್ನಲ್ವ ಬೆಂಗಳೂರಿನಲ್ಲಿ, ಒಂದು ಹೈವೇಲಿ ಹೋಗಿ ಟೆಸ್ಟ್ ರೈಡ್ ಮಾಡಿದ್ದೆ ನಾನು. ಅಲ್ಲಿ ನನಗೆ ಗೊತ್ತಾಗಿತ್ತು ಒಂದು 90ರಿಂದ 120 ಈ ಒಂದು ಯೂಶ್ವಲಿ ಜನರೆಲ್ಲ ಕ್ರೂಸ್ ಮಾಡುವಂಥ ಸ್ಪೀಡ್ ಏನಿದೆ, ಈ ಸ್ಪೀಡ್ನಲ್ಲಿ ಮಾತ್ರ ಅದು ಸ್ವಲ್ಪ ವೈಬ್ರೇಷನ್ ಆಗುತ್ತೆ. ಪ್ರಾಮಿನೆಂಟ್ ಆಗಿದೆ. KTM ಅಷ್ಟಿಲ್ಲ ಅಂದರೂ ಖಂಡಿತವಾಗ್ಲೂ ನೋಟಿಸಬಲ್. ಸೊ ಇದು ಕೂಡ ಹಾಗೆ ಇದೆ ಅಂತ ಹೇಳ್ಬೋದು. ಬಟ್ ನಾನು ಆ ಥರ ಇದ್ದರೂ 120 ಮೇಲೆ ಹೋಗೋಣ ಹೈವೇಲಿ, ಇಲ್ಲಾಂದರೆ ಅದಕ್ಕೂ ಕಮ್ಮಿ ಬರೋಣ ಅಷ್ಟೇ ನಂದು ಡಿಸೈಡ್ ಇರೋದು. ಆಮೇಲೆ ಅದು ಕೂಡ ಗಾಡಿನೇ ತೊಗೊಳ್ಬಾರ್ದು ಅನ್ನೋಷ್ಟು ವೈಬ್ರೇಷನ್ ಇಲ್ಲ.
ಓಕೆ ಮ್ಯಾನೇಜಬಲ್. ಅದು ಕೂಡ ಎಷ್ಟೊತ್ತಂತ ಇದು ಮಾಡ್ತೀವಿ, ಒಳ್ಳೆ ಹೈವೇ ಸಿಕ್ಕಿದ್ರೆ ಆರಾಮ್ಸೆ 120 ಮೇಲೆ ಹೋಗ್ಬಿಡ್ಬೋದು. ಸೊ ಈ ಒಂದು ಇದರಲ್ಲಿ ನಾನು ತೊಗೊಂಡಿರುವಂಥದ್ದು ಮಜಾ ಅಂತೂ ಬರ್ತಾ ಇದೆ ಗುರು. ಬಟ್ ಒಂಚೂರು ಕೈಗೆಲ್ಲ ಗಾಳಿ ಹೊಡಿತಾ ಇದೆ, ಇದೆಲ್ಲ ಅಷ್ಟು ಅಭ್ಯಾಸ ಇಲ್ಲ. ನಾನು ಅದು RS 200ನಲ್ಲಿ ಒಳ್ಳೆ ವಿಂಡ್ಶೀಲ್ಡ್ ಕೂಡ ಹಾಕ್ಸಿದ್ದೆ, ಒಳ್ಳೆ ವಿಂಡ್ ಎಲ್ಲ ಕರೆಕ್ಟಾಗಿ ಮೇಲಿಂದ ಸೈಡಿಗೆ ಎಲ್ಲೂ ಕೂಡ ತಾಕ್ತಾ ಇರಲಿಲ್ಲ. ಇದು ಆ್ಯಕ್ಚುಲಿ ನನಗೆ ವಿಂಡು ಇಲ್ಲಿ ಓಕೆ ಬಾಡಿ ಮೇಲೆ ಅಂತಂದರೆ ಬಾಡಿ ಮೇಲೆ ಅಷ್ಟೊಂದು ವಿಂಡ್ ಬರ್ತಾ ಇಲ್ಲ ನನಗೆ. ಬಟ್ ನನಗೆ ಈ ಶೋಲ್ಡರ್ ಏನಿದೆ ಅಲ್ಲಿ ವಿಂಡ್ ಹೊಡಿತಾ ಇದೆ. ಏನಕ್ಕಂದರೆ ತುಂಬ ಶಾರ್ಟ್ ಆಗಿದೆ, ನಿಮ್ಗೆ ಗೊತ್ತಾಗ್ತಾ ಇದೆ, ಇಲ್ಲಿ ಕರೆಕ್ಟಾಗಿ ಶೋಲ್ಡರಿಗೆ ಹೊಡಿತಾ ಇದೆ ಎರಡು ಸೈಡ್ ನಂದು. ಬಟ್ ನೋ ಇಶ್ಯೂಸ್, ಬಾಡಿಗೆ ಏನು ಅಷ್ಟು ಸ್ಟ್ರೈನ್ ಆಗಲ್ಲ, ಒಂಚೂರು ಕೈ ಹೊಡಿಯುತ್ತೆ ಹೆವಿ ಸ್ಪೀಡೆಲ್ಲ ಹೋದಾಗ. ಇಲ್ಲಿದೆ ನೋಡಿ ಹೊಸ ಶಿವಮೊಗ್ಗದ ಏರ್ಪೋರ್ಟ್, ಏನೂ ಕಾಣಲ್ಲ ಹೊರಗಿಂದ, ವೇಸ್ಟ್ ನೋಡೋದು. ಓಕೆ ಮತ್ತೊಂದು ಇಲ್ಲಿದೆ. ಓಕೆ ಎಂಟ್ರಿ ಇದೆಯಾ, ಒಳಗೆ ಹೋಗ್ಬೇಕಾ? ಆಲ್ರೆಡಿ ಲೇಟಾಗಿಬಿದ್ದೆ, ಮನೆ ಸೇರ್ಕೊಂಡು ಬಿಡೋಣ. ಅದು ಕೂಡ ಹೊಸ ಬೈಕ್, ಮಧ್ಯ ಎಲ್ಲಾದರೂ ಕೈ ಕೊಟ್ಟರೆ ಫಸ್ಟ್ ಸರ್ವಿಸ್ಗಿಂತ ಮುಂಚೆ ಏನು ಹೇಳೋದಕ್ಕಾಗೋದಿಲ್ಲ. ಇನ್ನೂ ಬುಕ್ಕಿಂಗ್ ವ್ಯಾಲ್ಯೂ ನನಗೆ ಹೇಳಿದ್ದವರು 4,32,000. ಅದಾದಮೇಲೆ 4,32,000ನಲ್ಲಿ ಇದು ಏನಿದು KA18 ನನಗೆ ಬೇಕು ಅಂದಿದ್ದು ನಾನು. ಆ ರಿಜಿಸ್ಟ್ರೇಷನ್ ಎಲ್ಲ ಬಂದು ಸೇರಿರುತ್ತೆ. ಬಟ್ ನಾನು ಆಗಲೇ ಹೇಳ್ದಂಗೆ, ಸಾರಿ ಈ ವಿಡಿಯೋದಲ್ಲಿ ಇನ್ನೂ ಹೇಳಲಿಲ್ಲ, ನಾನೊಬ್ಬ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ಸೊ ನಾನು BH ನಂಬರ್ ಪ್ಲೇಟಿಗೆ ಟ್ರೈ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮು ಹೋಗಿ ಮೀಟ್ ಆದಾಗೆಲ್ಲ RTO ಆಫೀಸರ್ನ ಅವರು ಆಗೋದಿಲ್ಲ, ಅದು ಇದು ನಿಮ್ಮದು ರಿಸರ್ಚ್ ಇನ್ಸ್ಟಿಟ್ಯೂಟು ಅದು ಇದು ಅಂತೆಲ್ಲ ಹೇಳಿದರು. ಹಿಮಾಲಯನ್ ಪವರ್ ತೋರಿಸ್ಬೇಕಾ? ಅಂದರೆ ಈ ಆಫ್ ರೋಡ್ನಲ್ಲಿ ಫಾಸ್ಟಾಗಿ ಹೋಗಿ, ಬೇರೆ ಏನಲ್ಲ ಗಾಯ್ಸ್. ಹಾರ್ನು ಚೆನ್ನಾಗಿದೆ, ಇನ್ನೊಂದು ಹಾರ್ನ್ ಇದ್ದಿದ್ರೆ ಚೆನ್ನಾಗಿರೋದೇನಲ್ವಾ? ಓಕೆ ಇದರಲ್ಲೂ ಡಬಲ್ ಹಾರ್ನ್ ಇದ್ದಂಗೆ ಫೀಲ್ ಆಗುತ್ತೆ ಆ್ಯಕ್ಚುಲಿ. ಇಲ್ಲ ಸಿಂಗಲ್ ಇದೆ, ಏನು ಹೆವಿ ಬಂಪ್ಸೇ ಫೀಲ್ ಆಗಲ್ಲ ಅಂತೆಲ್ಲ ಇಲ್ಲ. ಅದು ಕೆಲವೊಂದು ಬಂಪ್ಸ್ ಫೀಲ್ ಆಗಲ್ಲ ಗೈಸ್. ಅದು ಹೆಂಗಾಗುತ್ತೆ ಅಂದರೆ, ಸೊ ಇದು ಎಲ್ಲದೂ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ನಾನು ಹೇಳಲ್ಲ, ಕೆಲವೊಂದು ಫೀಲ್ ಆಗುತ್ತೆ. ಬಟ್ ಕೆಲವೊಂದು ಹೆವಿ ಬಂಪ್ಸ್ಗಳನ್ನು ಸಕ್ಕತ್ತಾಗಿ ತಗೊಳುತ್ತೆ, ಅದು ಹೆಂಗೆ ಅಂತಲೇ ಗೊತ್ತಿಲ್ಲ ನನಗೆ. ನೋಡಿ ಇದೆಲ್ಲ ಫೀಲ್ ಆಗ್ತಾಯಿದೆ ನನಗೆ. ಗುರು ನಾನಿಲ್ಲಿ ಫ್ಲ್ಯಾಶ್ ಲೈಟ್ ಹಾಕಕ್ಕೆ ಹೋದೆ, ಇದು ಎಲ್ರಿಗೂ ಅಭ್ಯಾಸ ಇರೋ ಫ್ಲ್ಯಾಶ್ ಲೈಟು. ಬಟ್ ಇದರಲ್ಲಿ ಇದಲ್ವ ಗುರು, ಸ್ವಲ್ಪ ಕಷ್ಟ ಆಗುತ್ತೆ. ಗಾಡಿ ತೊಗೊಂಡಿದ್ದೀವಿ ಅಂದಮೇಲೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಟೈಮು. ಅದಾದಮೇಲೆ ಈ ರೀತಿಯಾಗಿ ಫ್ಲ್ಯಾಶ್ ಲೈಟ್ ಹಾಕ್ಬೋದು. ಆ್ಯಕ್ಚುಲಿ ನನಗೆ ಈ ರೀತಿಯಾಗಿ ಫ್ಲ್ಯಾಶ್ ಲೈಟ್ ಹಾಕಿ ಸಿಕ್ಕಾಪಟ್ಟೆ ಅಭ್ಯಾಸ ಇದೆ. ಅದು ಬೈಕ್ ಆಗಿರಲಿ ಕಾರ್ ಆಗಿರಲಿ ನನಗೆ ಹುಚ್ಚಿದೆ ಅದು ಆಗಾಗ ಫ್ಲ್ಯಾಶ್ ಲೈಟ್ ಹಾಕೋದು. ಇವಾಗ ಏನು ಮಾಡಬೇಕು, ಈ ಪಾಸಿಂಗ್ ಲೈಟಿಗೆ ನಾನು ಅಡ್ಜಸ್ಟ್ ಆಗಬೇಕು. ಆ್ಯಂಡ್ ನಿಮಗೆ ಗೊತ್ತಿರುತ್ತೆ ನಾನು ತೊಗೊಂಡಿರುವಂಥದ್ದು ಟ್ಯೂಬ್ಲೆಸ್ ವೇರಿಯಂಟು. ಸೊ ಎಷ್ಟು ದಿನ ಆಯಿತು ಬರೋದಕ್ಕೆ ಗಾಡಿ. ಆ್ಯಕ್ಚುಲಿ ನಾನು ಆರ್ಡ್ರ್ ಮಾಡಿರುವಂಥದ್ದು ಅಕ್ಟೋಬರ್ 27. ಸೊ ಅಕ್ಟೋಬರ್ 27, 2025ಗೆ ನಾನು ಆರ್ಡ್ರ್ ಮಾಡಿರುವಂಥದ್ದು ಗಾಡಿನ. ಆ್ಯಂಡ್ ಇವತ್ತು ಡೇಟ್ ಬಂದುಬಿಟ್ಟು ನವೆಂಬರ್ 14 ನಾನು ಡೆಲಿವರಿ ತಗೊಳ್ತಾ ಇರುವಂಥದ್ದು ದಿನ. ಬಟ್ ಗಾಡಿ ಏನಿದೆ ಅದು ಲಾಸ್ಟ್ ಸೋಮವಾರನೇ ಯಾವಾಗಲೂ ಬಂದುಬಿಟ್ಟಿದೆ. ಸೊ ಬಟ್ ಸೋಮವಾರ ನಾನು ತೊಗೊಂಡಿರಲಿಲ್ಲ, ನನಗೊಂದು ವೀಕೆಂಡ್ ಮಧ್ಯೆ ಬರಲಿ ಅಂತ ಇತ್ತು ಮನಸ್ಸಿನಲ್ಲಿ, ಬಿಕಾಸ್ ಅದೊಂಚೂರು ಬ್ಯುಸಿ ಇದ್ದೆ ನಾನು. ಸೊ ಹಾಗಾಗಿ ಇವಾಗ ತೊಗೊಂಡಿರುವಂಥದ್ದು ನಾನು ಗಾಡಿ ಅಕ್ಟೋಬರ್ 14 ಅಂತ ಅಂದ್ಕೊಂಡ್ರೂ ಕೂಡ ಒಂದು 15 ದಿನದಲ್ಲಿ ಬಂದಿದೆ ಅಂತ ಹೇಳ್ಬೋದು ಗಾಡಿನ. ಇದು ಡಿಪೆಂಡ್ಸ್ ಆನ್ ಶೋರೂಮ್ ಆಯಿತಾ. ನಾನು ಇವಾಗ ಬೆಂಗಳೂರವನು, ಚಿಕ್ಕಮಗಳೂರಿನಲ್ಲಿ ಪರ್ಮನೆಂಟ್ ಅಡ್ರೆಸ್ ಇರೋನು, ಬಟ್ ಶಿವಮೊಗ್ಗದಲ್ಲಿ ತೊಗೊಂಡಿದ್ದೀನಿ. ಮೇಯ್ನ್ ರೀಸನ್ ಏನು, ಶಿವಮೊಗ್ಗದಲ್ಲಿ ನನಗೆ ಕಮ್ಮಿಗೆ ಸಿಕ್ತು, ಬೇಗ ಕೊಡ್ತೀನಿ ಅಂದರು ಗಾಡಿ, ಅಷ್ಟೇ ಸಿಂಪಲ್ಲು. ಸೊ ನಾನು ಚಿಕ್ಕಮಗಳೂರಿನಲ್ಲಿ ಕೇಳಿದ್ದೆ, ಈ ಒದೆ 432 ಏನು ಹೇಳಿದ್ರು ನನಗೆ 445 ಅಂತ ಹೇಳಿದ್ರು. ಸೊ 445 ಯಾರು ಕೊಡ್ತಾರೆ ಗುರು, 432ಕ್ಕೆ ಇಲ್ಲೇ ಸಿಗ್ತಾ ಇದೆ ನನಗೆ. ಅದು ಕೂಡ ನಾನಿವಾಗ ತೊಗೊಂಡಿರುವಂಥದ್ದು 7 ಇಯರ್ಸ್ ಎಕ್ಸ್ಟೆಂಡೆಡ್ ವ್ಯಾರಂಟಿ ಇರುವಂಥದ್ದು. 7 ಇಯರ್ಸ್, ಇಲ್ಲಿ ಚಿಕ್ಕಮಗಳೂರಿನಲ್ಲಿ ಕೊಡ್ತಾ ಇದ್ದಿದ್ದು 5 ಇಯರ್ಸ್ ಅನಿಸುತ್ತೆ. ಸೊ ಬೇಡ, ಅದು ಕೂಡ ಡಿಸೈಡ್ ಆಯಿತು. ಆ್ಯಂಡ್ ಮೇಯ್ನ್ ಪಾಯಿಂಟು, ಚಿಕ್ಕಮಗಳೂರಿನಲ್ಲಿ ಗಾಡಿ ಬರೋದಕ್ಕೆ 90 ದಿನ ಬೇಕಂತೆ. ಯಾವ್ದು ಗುರು ಇದು, 90 ದಿನ ಅಂದರೆ 3 ತಿಂಗಳು ಒಂದು ಗಾಡಿ ಕಾಯಬೇಕಾ ನನ್ನ ಬೈಕಿಗೆ? ಇಲ್ಲಿ ನೋಡಿ ಶಿವಮೊಗ್ಗದಲ್ಲಿ 15 ದಿನಕ್ಕೆ ಅವ್ನು ಹೇಳಿದ್ದ. ಆ್ಯಕ್ಚುಲಿ ಶಿವಮೊಗ್ಗದವ್ರು ಹೇಳಿದ್ರು 10 ರಿಂದ 15 ದಿನದೊಳಗೆ ತರಿಸಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಆಗಿಲ್ಲ ಅಂದರೆ 20 ರಿಂದ 25 ದಿನದೊಳಗೆ ಬಂದೇ ಬರುತ್ತೆ ಅಂತ ಹೇಳಿದರು. ಈವನ್ ಬ್ಯಾಂಗ್ಳೂರಿನಲ್ಲಿ ಕೂಡ ನನಗೆ 45 ದಿನ ಬೇಕು ಅಂತ ಹೇಳಿದರು. ಸೊ ಆಬ್ವಿಯಸ್ಲಿ ನಾವೇನು ಮಾಡ್ತೀವಿ, ಈ ರೀತಿಯಾಗಿ ಎಲ್ಲ ಕಡೆ ಚೆಕ್ ಮಾಡಿ ಆದಮೇಲೆ ಎಲ್ಲಿ ಕಮ್ಮಿ ದಿನಕ್ಕೆ ಬರುತ್ತೋ ಅಲ್ಲಿ ಹೋಗ್ತೀವಿ ಅಲ್ವಾ. ಅದು ಕೂಡ ಪ್ರೈಸ್ ಕೂಡ ಕಮ್ಮಿಯಲ್ಲಿರುತ್ತೆ, ಅಲ್ಲಿಗೆ ಹೋಗ್ತೀವಿ. ನಾನು ಪರ್ಚೇಸ್ ಮಾಡಿರುವಂಥದ್ದು ಅಪೋಲೋ ಎಂಟರ್ಪ್ರೈಸಸ್ ಶಿವಮೊಗ್ಗದಲ್ಲಿ. ಸೊ ಹೋಗಿ ಒಳ್ಳೆ ಡಿಸ್ಕೌಂಟ್ಸ್ ಕೊಡ್ತಾರೆ. ಓಕೆ,
ಇನ್ನು ಬೇರೆ ಮ್ಯಾಟ್ರ್ ಅಂತ ಬಂದರೆ ಆಕ್ಸೆಸರೀಸ್ ಅಂತೂ ಸಿಕ್ಕಾಪಟ್ಟೆ ಸೇಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನೋ ಅಲ್ಲೊಬ್ರು ಇದ್ದಾರೆ, ಯಾರು ಸಲ್ಮಾನ್ ಅಂತ, ಒಳ್ಳೆ ಸೇಲ್ಸ್ ಮ್ಯಾನ್ಗರು, ಎಷ್ಟು ಬೇಕಾದ್ರೂ ಮೈಂಡ್ ಡೈವರ್ಟ್ ಮಾಡ್ಕೊಳ್ಬೋದು ಅವರು. ಸೊ ಒಂಚೂರು ಹುಷಾರಾಗಿರಿ. ನಾನಂತೂ ಹೆವಿ ಹುಷಾರಾಗಿದ್ದೆ. ಒಂದು ಜಾಕೆಟ್ ತಗೊಳ್ಳಿ, ಅದು ತಗೊಳ್ಳಿ, ಇದು ತಗೊಳ್ಳಿ, ಜಾಕೆಟಿಗೆ 12,000, ಅದನ್ನು 4,000 ಕಮ್ಮಿ ಮಾಡ್ತೀನಿ, ಅದು ಮಾಡ್ತೀನಿ. ನಾನು ಹೋಗಿ ಅಪ್ಪ ಅವ್ರ ಎದುರಿಗೆ ಅಮೆಝಾನಲ್ಲಿ ತೆಗೆದು ತೋರಿಸ್ದೆ, ಇಲ್ಲಿ ನೋಡಿ ನೀವು 12,000 ಅಂತಿದ್ದೀರಾ, ಎಕ್ಸಾಕ್ಟ್ ಕಾಪಿ ಅಮೆಝಾನಲ್ಲಿ 7,200 ರೂಪಾಯಿಗಿದೆ, ರಾಯಲ್ ಎನ್ಫೀಲ್ಡ್ ಒರಿಜಿನಲ್ ಅಂದೆ. ಆಮೇಲೆ ಗೊತ್ತಾಯ್ತು ಇವನು ಸಾಮಾನ್ಯದವನಲ್ಲ, ಒಲೆ ಇದ್ದಾನೆ ಮಗ ಅಂತ ಗೊತ್ತಾಯ್ತು ಅವರಿಗೆ. ಓಕೆ, ಇದೇನು ಗುರು, ಅಯ್ಯೋ ಇದು ದರಿದ್ರ ಹೆಲ್ಮೆಟ್, ಇದು ಹೆಡ್ಲೈಟು. ನಿಮ್ಗೊಂದು ವಿಷಯ ಗೊತ್ತಾ, ಹೆಡ್ಲೈಟ್ ಆನ್ ಇದೆ ಆದರೂ ನನಗೆ ರೋಡೇ ಕಾಣಿಸ್ತಾ ಇಲ್ಲ. ದರಿದ್ರ ಹೆಡ್ಲೈಟ್ ಗುರು ಇದು. ಇದನ್ನು ನಂಬ್ಕೊಂಡು ಬಂದರೆ ರಾತ್ರಿ ಆಯ್ತು ಕತೆ. ಇದು ಹೈ ಬೀಮು, ಇದು ಲೋ ಬೀಮು. ಏನು ಗುರು ನನಗೆ ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ. ನಾರ್ಮಲ್ ಡೇ ಲೈಟ್ ಇದ್ದಂಗೆ ಇದೆ ಇದು. ಆಕ್ಸಿಲರಿ ಲೈಟ್ ಹಾಕ್ಸ್ಬೇಕನ್ಸುತ್ತೆ ಇದ್ದಿದ್ರೆ. ಆಕ್ಸಿಲರಿ ಲೈಟ್ಸು ಕರ್ನಾಟಕದಲ್ಲಿ ಅಲೋ ಇಲ್ಲ, ಪೊಲೀಸ್ ಹಿಡಿದು ಬಿಡ್ತಾರೆ. ಸೊ ಅದೇ ಒಂದಿರೋದು ಇವಾಗ ಸರ್ಕಸ್ಸು. ಇವಾಗ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಎಷ್ಟೊತ್ತು ರೆಕಾರ್ಡ್ ಮಾಡ್ತೀನಿ ಗೊತ್ತಿಲ್ಲ, ಎಷ್ಟೊತ್ತು ರೆಕಾರ್ಡ್ ಆಗುತ್ತೆ ಗೊತ್ತಿಲ್ಲ. ಕ್ಯಾಮ್ರಾ ಯಾವಾಗ ಆಫ್ ಆಗುತ್ತೋ ಆವಾಗಲೇ ನಮ್ಮ ವೀಡಿಯೋನು ಎಂಡ್. ಏನಕ್ಕಂದರೆ ಇವಾಗ ನಾನು ಎಷ್ಟೇ ಓಡಿಸಿ ನಾನು ನಿಮಗೆ ನಿಲ್ಲಿದ್ದು ಗ್ರೀನರಿ ಏನು ತೋರಿಸೋದಕ್ಕಾಗೋಲ್ಲ. ನಮ್ಮ ಮನೆಗೆ ಹೋಗೋಗೆಲ್ಲ ಒಳ್ಳೊಳ್ಳೆ ಗ್ರೀನರಿ ಬರುತ್ತಲ್ವ. ಚಿಕ್ಕಮಗಳೂರು ಅಂದಮೇಲೆ ಕೇಳಬೇಕಾ, ಮಲೆನಾಡು ಗಾಯ್ಸ್, ಮಲೆನಾಡಿದು. ಓಕೆ, ಸೊ ಬಟ್ ಅದು ಈ ನೈಟ್ನಲ್ಲಿ ನಾನೇನು ತೋರಿಸ್ತೀನಿ, ನನಗೆ ಈ ಹೆಡ್ಲೈಟ್ನಲ್ಲಿ ರೋಡೇ ಕಾಣಿಸ್ತಿಲ್ಲ, ಇನ್ನು ಗ್ರೀನರಿ ಬೇರೆ ಕಾಣಿಸುತ್ತೆ. ಸೀರಿಯಸ್ಲಿ ಬುಲ್ಶಿಟ್, ವೇಸ್ಟ್ ಗುರು, ಅಟ್ರ್ ವೇಸ್ಟ್ ಇದು. ಅಟ್ಟರ್ ವೇಸ್ಟ್ ಅಂದರೆ ಅಟ್ರ್ ವೇಸ್ಟ್ ಇದು. ಏನು ಪ್ರಯೋಜನ ಇಲ್ಲ. ಗುಂಡಿ ಎಲ್ಲಿ ಕಾಣುತ್ತೆ ಗುರು ಈ ಥರ ಹೆಡ್ಲೈಟ್ ಇದ್ದರೆ? ಚಾನ್ಸೇ ಇಲ್ಲ ಗುಂಡಿ ಕಾಣೋದಕ್ಕೆ. ಇನ್ನು ಮತ್ತೊಂದು ವಿಷಯ, ಬೈಕ್ ತೊಗೊಂಡ್ರೆ ಒಂದು ಕಾಂಪ್ಲಿಮೆಂಟ್ರಿಯಾಗಿ ಹೆಲ್ಮೆಟನ್ನು ಕೊಡ್ತಾರೆ. ಸೊ ನನಗೆ ಎಲ್ ಸೈಜ್ ಕೊಟ್ಟಿದ್ರು, ನಾನು ಎಕ್ಸೆಲ್ ಬೇಕು ಅಂತ ಕೇಳ್ಕೊಂಡು ಬಂದೆ. ಅದೊಂದು ಒಳ್ಳೆ ವಿಷಯ. ನಾನು ಹೇಳೋದು, ನಮ್ಮ ಹತ್ರ ಎಲ್ಲ ಹೆಲ್ಮೆಟ್ ಇದೆ ಅಂತಂದರೆ ಗಾಡಿ ಪ್ರೈಸ್ನಲ್ಲಿ ಕಮ್ಮಿ ಮಾಡಿ, ಕಾಂಪ್ಲಿಮೆಂಟ್ರಿ ಎಲ್ಲ ಬಿಟ್ಟು ಇದೆಲ್ಲ ಯಾರಿಗೆ ಬೇಕು ಅಲ್ವಾ? ಹೆಲ್ಮೆಟ್ ಬೇಡ ನಮಗೆ. ಸೊ ಗಾಡಿ ಪ್ರೈಸ್ ಸ್ವಲ್ಪ ಕಮ್ಮಿ ಮಾಡಿ, 1,000ನೋ 1,500 ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಮಾಡಿ. ಸೊ ಇದು ಬಂದುಬಿಟ್ಟು ಉಂಬಳೆ ಬೈಲು. ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತಂದರೆ ಹೀಗೆ ಲೆಫ್ಟ್ ಹೋಗಿಬಿಡ್ತೀನಿ. ಸೊ ಇಲ್ಲಿ ಅಲ್ಲೊಂದು ಭದ್ರಾವತಿ ಶಿವಮೊಗ್ಗ ಆ ಥರ ಒಂದು ಸರ್ಕಲ್ ಸಿಗುತ್ತೆ. ವಾವ್, ನೈಸ್ ನೈಸ್ ನೈಸ್. ಫಾಸ್ಟಾಗೇ ಹೋದೆ. ಹಂಪಲ್ಲಿ ಏನೋ ಅಷ್ಟೊಂದು ಫೀಲ್ ಆಗಿಲ್ಲ. ಬಟ್ ಇನ್ನೊಂದು ಸ್ವಲ್ಪ ದೂರ ರೋಡಲ್ಲಿ ಗುಂಡಿಗಳು ಸಿಗುತ್ತೆ. ಆ್ಯಂಡ್ ನನಗೆ ಈ ಹೆಡ್ಲೈಟ್ನಲ್ಲಿ ಗುಂಡಿಗಳು ಕಾಣಿಸ್ತಾ ಇಲ್ಲ. ರಾಯಲ್ ಎನ್ಫೀಲ್ಡ್ ಅಂದ ತಕ್ಷಣ ಮತ್ತೊಂದು ಮ್ಯಾಟ್ರು, ಪಾರ್ಟ್ಸ್ಗಳು ಲೂಸ್ ಆಗ್ತವೆ ಇದರಲ್ಲಿ. ಇದ್ಯಾವುದು ಗುರು, ಇಷ್ಟು ಚಿಕ್ಕ ಮರಿನೂ ಬಿಡ್ತಾ ಇಲ್ಲ. ದರಿದ್ರದ್ದು ನುಗ್ತಾ ಇರೋ ಬಿಕಾಸ್ ಯು ಹ್ಯಾವ್ ಆ್ಯನ್ ಅಡ್ವೆಂಚರ್ ಬೈಕ್. ಮೇ ಬಿ ಇಷ್ಟು ಆರಾಮಾಗಿ ನನ್ನ ಒಂದು RS 200 ಪಲ್ಸರ್ ಏನಿದೆ ನನ್ನ ಹತ್ರ, ಅದರಲ್ಲಿ ಬರೋಕ್ಕಾಗ್ತಾ ಇರಲಿಲ್ಲ. ಅಡ್ವೆಂಚರ್ ಬೈಕ್ ಇದು ಅಡ್ವಾಂಟೇಜ್ ಅಂತೂ ಇದೆ, ಏನೇ ಹೇಳಿ ಗೈಸ್. ಇದೆ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ. ಅದೇನೋ ಗುರು, ನನಗೆ ಟೆಸ್ಟ್ ರೈಡ್ ಗಾಡಿಗಳಲ್ಲೆಲ್ಲ ಇನ್ನೂ ಸಖತ್ ಪರ್ಫಾರ್ಮೆನ್ಸ್ ಅನಿಸುತ್ತೆ. ಬಟ್ ಇದರಲ್ಲೇನೋ ನನಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಕೊಡೋಲ್ಲ. ನನಗೆ ದನಗಳೇ ಕಾಣಿಸ್ತಾ ಇಲ್ಲ ಅದರಲ್ಲಿ. ಈ ದರಿದ್ರ ನನ್ನ ಮಗ ಹೈ ಬೀಮ್ ಹಾಕ್ಕೊಂಡು ಬರ್ತಾವನೆ. ಸೆಕೆಂಡ್ ಗೇರಲ್ಲಿ ಒಳ್ಳೆ ಫುಲ್ ಇದೆ ಇದರಲ್ಲಿ. ಸೊ 26 ಏನೋ ಮೈಲೇಜ್ ಬರ್ತಾ ಇದೆ, 26.9. 40 ನಿಮಿಷ ಗಾಡಿ ಓಡಿಸ್ದೆ ಅಂತ ಬರ್ತಾ ಇದೆ. ಆ್ಯಾವ್ರೇಜ್ ಸ್ಪೀಡು 37. ಸೊ 25 ಕಿಲೋಮೀಟ್ರ್ ಅಷ್ಟೇ ಓಡಾಡಿರೋದಾ ನಾನು. ಓಕೆ, ಸೊ ಗೇರ್ ಬಾಕ್ಸ್ ಒಂಚೂರು ಸೌಂಡ್ ಬರ್ತಾ ಇದೆ. ಫಸ್ಟ್ ಸರ್ವಿಸಿಗೆ ಕೊಟ್ಟಾಗ ಕೇಳಬೇಕು, ಟಕ್ ಟಕ್ ಅಂತ ಸೌಂಡ್ ಬರ್ತಾ ಇದೆ. ಎಸ್ಪೆಷಲಿ ಗೇರ್ ಮೈನಸ್ ಮಾಡಿದಾಗ. ಅವ್ರು ಕೊಟ್ಟಿರುವಂಥ ಹೆಲ್ಮೆಟ್ ಇಲ್ಲೇ ಇದೆ. ಓಕೆ, ನೋಡೋಣ ನಾಳೆ ನಾನು ತೊಗೊಂಡಿರುವಂಥ ಹೆಲ್ಮೆಟ್ಟು ಹೇಗೆ ಕಾಣುತ್ತೆ ಅದೆಲ್ಲ ನಿಮಗೆ ಬೇರೆಯೇ ವೀಡಿಯೋ ಮಾಡಿ ಕಳಿಸ್ತೀನಿ. ಸೊ ಏನಕ್ಕಂದರೆ ನಾನು ತೊಗೊಂಡಿರುವಂಥದ್ದು ಹ್ಯಾಂಡ್ಲ್ ಬ್ಲ್ಯಾಕಿಗೆ ಕರೆಕ್ಟಾಗಿ ಪ್ರಾಪರಾಗಿ ಮ್ಯಾಚ್ ಆಗುತ್ತೆ. ಆ ರೀತಿಯಾಗಿ ಮ್ಯಾಚ್ ಆಗುವಂಥ ತೊಗೊಂಡ್ಮೇಲೆ ನಿಮಗೆ ತೋರಿಸ್ದೇ ಇರೋಕ್ಕಾಗತ್ತಾ? 100% ತೋರಿಸ್ಬೇಕು. ನೋಡಿ ಗುರು, ಅದೆಲ್ಲ ಇಟ್ಟಿದ್ರು ಏನೂ ಕಾಣಿಸ್ಲಿಲ್ಲ. ನಾನು ಸೀರಿಯಸ್ಲಿ ಈ ಹೆಡ್ಲೈಟ್ ಹಿಡ್ಕೊಂಡು ರಾತ್ರಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಯಾರ್ಯಾರು ಹಿಮಾಲಯನ್ ತಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀರೋ ದಯವಿಟ್ಟು ಹೇಳ್ತಾ ಇದ್ದೀನಿ, ಆ ಒಂದು ಬಜೆಟ್ಟಿಗೆ ಆಕ್ಸಿಲರಿ ಲೈಟ್ಸನ್ನು ಹಾಕೊಂಡ್ಬಿಡಿ. ಒಂದು 10,000 ಮಿನಿಮಮ್ 10,000 ಬೇಕಿದ್ದಕ್ಕೆ. ಏನು ವೇಸ್ಟ್ ಗುರು, ಸೀರಿಯಸ್ಲಿ ವೇಸ್ಟ್ ಇದು. ನಿಮ್ಮ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ಮುಂದೆಯಿಂದ ಏನಾದರೂ ಬಂತು ಅಂದರೆ ಏನಂದರೆ ಏನೂ ಕಾಣಲ್ಲ, ಲಿಟ್ರಲಿ ಏನೂ ಕಾಣಲ್ಲ. ಈ ರೀತಿಯಾಗಿ ಒಂದು ಟೂರರ್ ಗಾಡಿ ಹಿಡ್ಕೊಂಡು ಒಂದು ಒಳ್ಳೆ ಹೆಡ್ಲೈಟ್ ಕೊಡೋಕ್ಕಾಗಿಲ್ಲ ಗುರು ಈ ರಾಯಲ್ ಎನ್ಫೀಲ್ಡ್ ಅವರಿಗೆ. ಇಲ್ಲಿ ನೋಡಿ, ಇಲ್ಲೇ ಇದೆ, ಇದು ಹೈ ಬೀಮು, ಇಲ್ಲಿ ಹೊಡಿತಾ ಇದೆ ರೋಡು. ಅಯ್ಯೋ
ಈ ಜಾಯ್ಸ್ಟಿಕ್ಕು ವೇಸ್ಟ್ ಗುರು. ಈ ಜಾಯ್ಸ್ಟಿಕ್ ಏನಿದೆ, ನಾವು ಓಕೆ ಒತ್ತಬೇಕಂದ್ರೆ ಆ ಜಾಯ್ಸ್ಟಿಕ್ಕನ್ನು ಸೆಂಟ್ರಲ್ಲಿ ಒತ್ತಬೇಕು. ಬಟ್ ನಾವು ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಅದು ಓಕೆ ಒತ್ತಲ್ಲ. ನೆಕ್ಸ್ಟ್ ಲೆಫ್ಟ್ ಅಥವಾ ರೈಟಿಗೆ ಇದಾಗಿಬಿಡುತ್ತೆ. ಯೂಶ್ವಲಿ ರೈಟಿಗೆ ಆಗ್ತಾಯಿದೆ ನಾನು ಮಾಡುವಾಗ. ನಾನಿವಾಗ ಆ್ಯಕ್ಚುಲಿ ಹೋಮಿಂದ ನಾನು ಮ್ಯಾಪ್ಸನ್ನು ಮತ್ತೆ ಓಕೆ ಅಂತ ಒತ್ತಬೇಕಂದ್ರೆ, ಮ್ಯಾಪ್ಸ್ ನೋಡಬೇಕಂದ್ರೆ ಹರಸಾಹಸ ಪಟ್ಟೆಗುರು. ಗಾಡಿ ಓಡಿಸುವಾಗ ಅದು ರೈಟ್ ಸ್ಕ್ರೋಲ್ ಆಗ್ತಾಯಿದೆ, ನೆಕ್ಸ್ಟ್ ಆಪ್ಷನಿಗೆ ಹೋಗ್ತಾಯಿದೆ. ಬಟ್ ಅದು ಮ್ಯಾಪ್ಸ್ ಆಪ್ಷನಿಗೆ ಓಕೆ ಒತ್ತಾ ಇಲ್ಲ ಅದು. ಈ ಜಾಯ್ಸ್ಟಿಕ್ ಬದಲು ಬೇರೆ ಕೊಡ್ಬೋದಿತ್ತು ಗುರು. ಈ KTM ಅವರೆಲ್ಲ ಕೊಟ್ಟಿಲ್ವ 4 ಬಟನ್ ಹಿಡ್ಕೊಂಡು ಚೆನ್ನಾಗೇ ಮಾಡಿದ್ದಾರೆ ಅವರು. ಈ ಜಾಯ್ಸ್ಟಿಕ್ ಚೆನ್ನಾಗಿಲ್ಲ ಗುರು, ಏನೇ ಹೇಳಿ. ನೋಡಿ ನೋಡಿ ನೋಡಿ, ಬ್ರೇಕ್ ಹಾಕಿದ್ರು ನೋಡಿ, ಅಂದರೆ ಗುಂಡಿ ಇದೆ. ಇಲ್ಲೇ ನೋಡಿ ಹಿಮಾಲಯನ್ ಇದು ಅಡ್ವಾಂಟೇಜ್. ಹಿಮಾಲಯನ್ ಏನು ಕೇರ್ ಮಾಡಲ್ಲ ಇದಕ್ಕೆಲ್ಲ. ಓಕೆ, ನಾನು ಇವತ್ತಿನ ವ್ಲಾಗನ್ನ ಎಂಡ್ ಮಾಡ್ತೀನಿ. ಗಾಡಿದ್ದಂತೂ ಡೆಲಿವರಿ ಆಗಿದೆ, ಎಂಡ್ ಮಾಡಿ ಅದಾದಮೇಲೆ ನಾನು ನಾಳೆ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ. ಓಕೆ, ಬಾಯ್ ಬಾಯ್.